ವಿದ್ಯಾರ್ಥಿಗಳೇ, ದ್ವಿತೀಯ PUC ಇತಿಹಾಸದ 2024-25ನೇ ಸಾಲಿನ ಪ್ರಶ್ನೆ ಕೋಟಿಯ ಸರಿ ಉತ್ತರಗಳು. ನಾವು ಈ ಭಾಗದಲ್ಲಿ ಪ್ರಾಚೀನ ಭಾರತಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಕೋಟಿಯಲ್ಲಿನ ಪ್ರಶ್ನೆಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಇತ್ತೀಚೆಗೆ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಥವಾ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಇವರು ತಮ್ಮ ಅಧಿಕೃತ ವೆಬ್ಸೈಟ್ನಲ್ಲಿ ಎಲ್ಲ ವಿಷಯಗಳ ಪ್ರಶ್ನೆ ಕೋಟಿಯನ್ನು ಬಿಟ್ಟಿರ್ತಾರೆ. ಈ ಪ್ರಶ್ನೆ ಕೋಟಿಯಲ್ಲಿರುವಂತಹ ಪ್ರಶ್ನೆಗಳು ಬಗ್ಗೆ ಅನೇಕರಲ್ಲಿ ಒಂದಿಷ್ಟು ಪ್ರಶ್ನೆಗಳು ತಲೆದೋರ್ತಾ ಇದ್ದಾವೆ. ಈ ಪ್ರಶ್ನೆಗಳನ್ನು ಮಾತ್ರ ಸಿದ್ಧ ಆಗಬೇಕಾ ಅಥವಾ ಪಾಠದ ಕೊನೆಗಿರುವಂಥ ಪ್ರಶ್ನೆಗಳ ಜೊತೆಯಲ್ಲಿ ಇವುಗಳನ್ನು ಸಿದ್ಧ ಮಾಡ್ಕೋಬೇಕಾ? ಈ ಥರ ಹಲವಾರು ಪ್ರಶ್ನೆಗಳಿದ್ದಾವೆ. ಈ ಪ್ರಶ್ನೆಗಳಿಗೆ ಸಮರ್ಪಕವಾದಂತಹ ಉತ್ತರವನ್ನು ಕೊಡೋದಾದರೆ ಪಾಠದ ಕೊನೆಯಲ್ಲಿರುವ ಪ್ರಶ್ನೆಗಳ ಜೊತೆಗೆ ಈ ಪ್ರಶ್ನೆ ಕೋಟಿಯಲ್ಲಿರುವಂಥ ಪ್ರಶ್ನೆಗಳನ್ನು ಸಿದ್ಧವಾಗಿ ಇಟ್ಕೊಳ್ಬೇಕು. ಯಾಕೆಂದರೆ ಈ ಸಲದ ಪ್ರಶ್ನೆ ಪತ್ರಿಕೆಯಲ್ಲಿ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಪ್ರಶ್ನೆಗಳಿರಲಿದ್ದು, ಆ ಪ್ರಶ್ನೆಗಳು ಪಠ್ಯದ ಒಳಭಾಗದಲ್ಲಿಂದ ಬರ್ತವೆ. ಹಾಗಾಗಿ ಈ ಪ್ರಶ್ನೆ ಕೋಟಿಯಲ್ಲಿರುವಂಥ ಪ್ರಶ್ನೆಗಳನ್ನು ಬಹುತೇಕ ಹಾಟ್ಸ್ ವಿಭಾಗದ ಪ್ರಶ್ನೆಗಳಲ್ಲಿ ತೆಗೆಯುವಂತಹ ಎಲ್ಲ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಪಾಠದ ಕೊನೆಯಲ್ಲಿರುವ ಪ್ರಶ್ನೆಗಳ ಜೊತೆಗೆ ನಾವು ಪ್ರಶ್ನೆ ಕೋಟಿಯಲ್ಲಿರುವ ಪ್ರಶ್ನೆಗಳಿಗೂ ಸಿದ್ಧರಾದರೆ ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಪ್ರಾಚೀನ ಭಾರತದ ಪ್ರಶ್ನೆ ಕೋಟಿಯಲ್ಲಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಅಧ್ಯಾಯ 1 ಪೀಠಿಕೆ. ಇದರಲ್ಲಿ ಕೊಟ್ಟಿರುವಂತಹ ಮೊದಲನೇ ಪ್ರಶ್ನೆ ಎ ಪ್ರತಿಪಾದನೆ, ಬಿ ಕಾರಣಕ್ಕೆ ಸಂಬಂಧಪಟ್ಟ ಪ್ರಶ್ನೆ. ಇಂಡಿಯಾ ಎಂಬ ಪದ ಇಂಡೋಸ್ ಎಂಬ ಗ್ರೀಕ್ ಪದದಿಂದ ಬಂದಿದೆ. ಕಾರಣ, ಉಪಖಂಡದ ಪ್ರಮುಖ ನದಿಯಾದ ಸಿಂಧೂ ನದಿಗೆ ಈ ಪದವನ್ನು ಬಳಸಲಾಗಿದೆ. ಪ್ರತಿಪಾದನೆ ಮತ್ತು ಕಾರಣ ಎರಡನ್ನೂ ಕೂಡ ನಾವು ಯೋಚನೆ ಮಾಡಿದಾಗ ಇಂಡಿಯಾ ಎಂಬ ಪದವು ಇಂಡೋಸ್ ಎಂಬ ಗ್ರೀಕ್ ಪದದಿಂದ ಬಂದಿದೆ, ಯಾವುದೇ ಡೌಟ್ ಇಲ್ಲ. ಹಾಗೂ ಗ್ರೀಕರು ಸಿಂಧೂ ನದಿಗೆ ಇಂಡೋಸ್ ಎಂಬ ಪದವನ್ನು ಬಳಸ್ತಾರೆ. ಇಂಡೋಸ್ದಿಂದ ಇಂಡಿಯಾ ಎಂಬ ಪದ ಬಂದಿದೆ. ಹಾಗಾಗಿ ಎ ಮತ್ತು ಬಿ ಎರಡೂ ಸರಿಯಾಗಿದೆ. ಹಾಗೂ ಬಿಯು ಎನ ಸರಿಯಾದ ವಿವರಣೆಯಾಗಿದೆ ಅನ್ನೋದು ಇದಕ್ಕೆ ಸರಿಯಾದಂತಹ ಉತ್ತರ ಆಗತ್ತೆ. ಎರಡನೇ ಪ್ರಶ್ನೆ, ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಅನ್ನುವಲ್ಲಿ ಕರ್ನಾಟಕದ ಜನರನ್ನು ಡ್ಯಾಶ್ ಗ್ರಂಥದಲ್ಲಿ ಕರುನಾಡರ್ ಎಂದು ಉಲ್ಲೇಖಿಸಲಾಗಿದೆ. ತಮಿಳುನಾಡಿನ ಅತ್ಯಂತ ಪ್ರಸಿದ್ಧ ಕೃತಿ ಶಿಲಪ್ಪಾದಿಗಾರಂ. ಈ ಶಿಲಪ್ಪಾದಿಗಾರಂದಲ್ಲಿ ಕನ್ನಡಿಗರನ್ನು ಕರುನಾಡರ್ ಅಂತ ಉಲ್ಲೇಖವನ್ನು ಮಾಡಲಾಗಿದೆ. ಅದೇ ರೀತಿ ವೆಲ್ವಿಕುಡಿ ತಾಮ್ರಪತ್ರದಲ್ಲಿ ಕರುನಾಡಗನ್ ಅಂತ ಉಲ್ಲೇಖ ಮಾಡಲಾಗಿದೆ. ಡ್ಯಾಶ್ ಗ್ರೀಕ್ ಕೃತಿ ಭಾರತದ ಕಡಲ ತೀರದ ನಗರಗಳು, ರಾಜರು ಮತ್ತು ಉತ್ಪಾದನೆಯ ಕುರಿತು ಉಲ್ಲೇಖಿಸುತ್ತದೆ ಅನ್ನುವ ಪ್ರಶ್ನೆ ಇದೆ. ಅನಾಮಧೇಯ ಗ್ರೀಕ್ ಲೇಖಕ ಬರೆದಂತಹ ದಿ ಪೆರಿಪ್ಲಸ್ ಆಫ್ ದಿ ಎರಿಥ್ರಿಯನ್ ಸಿ ಏನಿದೆ, ಇದರಲ್ಲಿ ಗ್ರೀಕ್ ಕೃತಿಯಲ್ಲಿ ದಿ ಪೆರಿಪ್ಲಸ್ ಆಫ್ ದಿ ಎರಿಥ್ರಿಯನ್ ಸಿ ಕೃತಿಯಲ್ಲಿ ಕಡಲ ತೀರದ ನಗರಗಳು, ರಾಜರು ಮತ್ತು ಉತ್ಪಾದನೆಯ ಕುರಿತು ಉಲ್ಲೇಖ ಇದೆ ಅಂತ ನೋಡ್ತೀವಿ. ಮುಂದಿನ ಪ್ರಶ್ನೆ, ಇವುಗಳನ್ನು ಹೊಂದಿಸಿ ಬರೆಯಿರಿ. ಪ್ಲಿನಿ ನ್ಯಾಚುರಲ್ ಹಿಸ್ಟೋರಿಯಾ, ಟಲೆಮಿ ಜಿಯೋಗ್ರಫಿ, ಅಬುಲ್ ಫಜಲ್ ಅಕ್ಬರ್ನಾಮ ಸರಿಯಾಗಿ ಹೊಂದಾಣಿಕೆಯಾಗಿದೆ ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬಹುದು. ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. ಪಾಣಿನಿಯ ಕೃತಿ ಮಹಾಭಾಷ್ಯವನ್ನು ಪಾಣಿನಿ ಬರಿತಾನೆ. ದೇಶೀಯ ಸಾಹಿತ್ಯಕ ಆಧಾರ ಎಂದರೇನು? ದೇಶೀಯ ಬರಹಗಾರರು ಬರೆದಂತಹ ಬರವಣಿಗೆಗಳಿಗೆ ನಾವು ದೇಶೀಯ ಸಾಹಿತ್ಯ ಆಧಾರಗಳು ಅಂತ ಕರಿತೀವಿ. ವಿದೇಶಿಗರು ಬರೆದದ್ದಕ್ಕೆ ವಿದೇಶಿ ಬರವಣಿಗೆಗಳು ಅಂತ ಕರಿತೀವಿ. ಮುಂದುವರೆದಂಥ ಪ್ರಶ್ನೆ, ಸಾಹಿತ್ಯ ಆಧಾರ ಎಂದರೇನು ಅಂತ. ಅತ್ಯಂತ ಪ್ರಾಚೀನ ಕಾಲದಲ್ಲಿ ಮರದ ತೊಗಟೆಯ ಮೇಲೆ ಬರಿತಾ ಇದ್ರು, ತಾಳೆಗರಿಗಳ ಮೇಲೆ ಬರಿತಾ ಇದ್ರು, ಕ್ರಮೇಣ ಕಾಗದಗಳ ಮೇಲೆ ಬರೆದ್ರು. ಮರದ ತೊಗಟೆ, ಕಾಗದ ಹಾಗೂ ತಾಳೆಗರಿಗಳ ಮೇಲೆ ಬರೆದಂತಹ ಲಿಖಿತ ಆಧಾರಗಳನ್ನು ಅಥವಾ ಲಿಖಿತ ದಾಖಲೆಗಳನ್ನು ನಾವು ಸಾಹಿತ್ಯ ಆಧಾರ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ ಎರಡನೇ ಪಾಠಕ್ಕೆ ಸಂಬಂಧಪಟ್ಟಂತೆ. ಮೊದಲನೇ ಪಾಠಕ್ಕೆ ಸಂಬಂಧಪಟ್ಟಂತೆ 5 ಅಂಕದ ಪ್ರಶ್ನೆ ಕೂಡ ಕೇಳ್ಬೋದು. ವಿವಿಧತೆಯಲ್ಲಿ ಏಕತೆಯಿಂದ ಕೂಡಿರುವ ಒಂದು ಪ್ರಮುಖ ರಾಷ್ಟ್ರ ಭಾರತ ಸಮರ್ಥಿಸಿ ಅಂತ. ಇದೇ ಪ್ರಶ್ನೆಯನ್ನು ಒಂದು ಸ್ವಲ್ಪ ವಿಭಿನ್ನವಾಗಿ ನಾವು ಪಾಠದ ಕೊನೆಯಲ್ಲಿ ಕೂಡ ನೋಡ್ತೀವಿ. ವಿವಿಧತೆಯಲ್ಲಿ ಏಕತೆ ಭಾರತದ ವಿಶೇಷ ಲಕ್ಷಣ, ಸಮರ್ಥಿಸಿ, ಚರ್ಚಿಸಿ ಅಂತ ಕೂಡ ಕೊಡಬಹುದು. ಆಗ ನಾವು ಮೊದಲು ವಿವಿಧತೆಯ ಕ್ಷೇತ್ರಗಳು ಯಾವ್ಯಾವುದು ಅಂತ ಬರೆದು ಬಿಡಬೇಕು. ಭೌಗೋಳಿಕ ವೈವಿಧ್ಯತೆ ಇದೆ, ಭಾಷಾ ವೈವಿಧ್ಯತೆ ಇದೆ, ಜನಾಂಗೀಯ ವೈವಿಧ್ಯತೆ ಇದೆ, ಸಾಮಾಜಿಕ ಮತ್ತು ಧಾರ್ಮಿಕ ವೈವಿಧ್ಯತೆ ಇದೆ, ಆರ್ಥಿಕ ವೈವಿಧ್ಯತೆ ಇದೆ. ಈ ವೈವಿಧ್ಯತೆಗಳ ನಡುವೆ ನಮ್ಮಲ್ಲಿ ಭೌಗೋಳಿಕ ಏಕತೆ ಇದೆ. ಒಂದು ಕಡೆ ಹಿಮಾಲಯ ಪರ್ವತ, ಇನ್ನೊಂದು ಕಡೆ ಹಿಂದೂ ಮಹಾಸಾಗರ ನಮಗೆ ಏಕತೆಯನ್ನು ತಂದಿದೆ. ಏಕರೀತಿಯ ಆಡಳಿತ ವ್ಯವಸ್ಥೆ ಇದೆ.
ಮೌರ್ಯರು, ಮೊಘಲರು, ರಾಷ್ಟ್ರಕೂಟರು ಮೊದಲಾದವರೆಲ್ಲ ಏಕರೀತಿಯ ಆಡಳಿತವನ್ನು ಒದಗಿಸ್ತಾರೆ. ಏಕರೀತಿಯ ಸಾಹಿತ್ಯ ಮತ್ತು ಶಿಕ್ಷಣ ಇದು ಕೂಡ ನಮ್ಮನ್ನು ಒಟ್ಟುಗೂಡಿಸುತ್ತೆ. ಅದರಲ್ಲೂ ವಿಶೇಷವಾಗಿ ರಾಮಾಯಣ, ಮಹಾಭಾರತದಂಥ ಗ್ರಂಥಗಳು ಇತ್ತೀಚಿನ ಸಾಮಾಜಿಕ ಧಾರ್ಮಿಕ ಆಚರಣೆಗಳು ನಮ್ಮ ವಿವಿಧತೆಯನ್ನು ಹೋಗಲಾಡಿಸಿವೆ. ಇತ್ತೀಚಿನ ಬದಲಾವಣೆಗಳು, ಜಾಗತೀಕರಣ, ಖಾಸಗೀಕರಣ, ಉದಾರೀಕರಣದ ಪರಿಣಾಮಗಳು, ಸಂವಿಧಾನದ ಆಶಯ ಇವೆಲ್ಲವುಗಳು ನಮ್ಮಲ್ಲಿ ಏಕತೆಯನ್ನು ಮೂಡಿಸೋದಕ್ಕೆ ಸಹಾಯ ಮಾಡಿದೆ. ಎರಡನೇ ಪಾಠಕ್ಕೆ ಬಂದರೆ ಮೆಸೊಲಿಥಿಕ್ ಪದದ ಅರ್ಥವೇನು ಅನ್ನೋ ಪ್ರಶ್ನೆ ಇದೆ. ಆಲ್ರೆಡಿ ಪ್ಯಾಲಿಯೋಲಿಥಿಕ್, ನಿಯೋಲಿಥಿಕ್ ಎಂಬ ಪ್ರಶ್ನೆಗಳಿದ್ವು. ಪ್ಯಾಲಿಯೋಲಿಥಿಕ್ ಅಂದರೆ ಹಳೆ ಶಿಲಾಯುಗ, ನಿಯೋಲಿಥಿಕ್ ಅಂದರೆ ಹೊಸ ಶಿಲಾಯುಗ, ಮೆಸೊಲಿಥಿಕ್ ಅಂತಂದರೆ ಮಧ್ಯಶಿಲಾಯುಗ. ಮೆಸೊ ಎಂದರೆ ಮಧ್ಯ, ಮಿಡಲ್, ಲಿಥಿಕ್ ಎಂದರೆ ಸ್ಟೋನ್, ಅಲ್ಲಿಗೆ ಮೆಸೊಲಿಥಿಕ್ ಅಂತಂದರೆ ಮಧ್ಯಶಿಲಾಯುಗ. ಇನ್ನು ಕಾಲಾನುಕ್ರಮದಲ್ಲಿ ಹಳೆ ಶಿಲಾಯುಗ, ಮಧ್ಯಶಿಲಾಯುಗ, ಹೊಸ ಶಿಲಾಯುಗ. ಹಳೆ ಶಿಲಾಯುಗ ಸಾಮಾನ್ಯ ಶಕ ಪೂರ್ವ 40,000ದಿಂದ 10,000, ಮಧ್ಯಶಿಲಾಯುಗ ಸಾಮಾನ್ಯ ಶಕ ಪೂರ್ವ 10,000ದಿಂದ 8,000, ಹೊಸ ಶಿಲಾಯುಗ ಸಾಮಾನ್ಯ ಶಕ ಪೂರ್ವ 8,000ದಿಂದ 4,000. ಒಂದು ವೇಳೆ ಕಾಲಾನುಕ್ರಮದಲ್ಲಿ ಇದು ಯಾವುದನ್ನೇ ಕೊಟ್ಟರೂ ಕೂಡ, ಹಳೆಯ ಶಿಲಾಯುಗ, ಮಧ್ಯಶಿಲಾಯುಗ, ಹೊಸ ಶಿಲಾಯುಗ ಯಾವುದೇ ಕೊಟ್ಟರೂ ಕೂಡ ಅದು ಮೊದಲನೇ ಸ್ಥಾನದಲ್ಲಿ ನಿಂತ್ಕೊಳ್ಳುತ್ತೆ ಅನ್ನೋದನ್ನು ನಾವು ಗಮನಿಸ್ಬೋದು. ಇಲ್ಲಿ ಮೆಸೊಲಿಥಿಕ್ನ ಒಂದು ಉತ್ತರವನ್ನು ಕೂಡ ನೋಡ್ತಿದ್ದೀವಿ. ಮೆಸೊ ಎಂದರೆ ಮಧ್ಯ, ಲಿಥಿಕ್ ಎಂದರೆ ಶಿಲೆ, ಮೆಸೊಲಿಥಿಕ್ ಎಂದರೆ ಮಧ್ಯಶಿಲಾಯುಗ. ಇನ್ನು ಸಿಂಧು ನಾಗರಿಕತೆಯ ಪಾಠಕ್ಕೆ ಬಂದರೆ, ಸಿಂಧು ನಾಗರಿಕತೆಯು ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿದೆ. ಕಾರಣ ಇದು ಈಜಿಪ್ಟ್, ಮೆಸೊಪೊಟೇಮಿಯಾ ಮತ್ತು ಚೀನಾ ನಾಗರಿಕತೆಗಳ ಸಮಕಾಲೀನ ನಾಗರಿಕತೆಯಾಗಿದೆ ಅಂತ ನೋಡ್ತೀವಿ. ಇವೆರಡನ್ನು ಯೋಚನೆ ಮಾಡಿದಾಗ ಪ್ರಪಂಚದಲ್ಲಿ 4 ನಾಗರಿಕತೆಯನ್ನು ಪ್ರಾಚೀನ ನಾಗರಿಕತೆ ಅಂತ ಕರಿತೀವಿ. ಈಜಿಪ್ಟ್, ಮೆಸೊಪೊಟೇಮಿಯಾ, ಚೀನಾ ಮತ್ತು ಸಿಂಧು ನಾಗರಿಕತೆ. ಹಾಗೆ ಎ ಮತ್ತು ಬಿ ಎರಡೂ ಸರಿಯಾಗಿದೆ ಮತ್ತು ಬಿಯು ಎನ ಸರಿಯಾದ ವಿವರಣೆಯಾಗಿದೆ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ. ಮೊಹೆಂಜೊದಾರೋ ಪದ ಯಾವ ಭಾಷೆಯಿಂದ ಬಂದಿದೆ ಅಂತ ಕೇಳಿದರೆ, ಮೊಹೆಂಜೊದಾರೋ ಅಂದರೆ ಮಡಿದವರ ದಿಬ್ಬ, ಸತ್ತವರ ದಿಬ್ಬ ಅಂತ ಕರಿತೀವಿ. ಅದು ಸಿಂಧಿ ಭಾಷೆಯಿಂದ ಬಂದಿರೋದು ಅಂತ ಕೂಡ ನಾವಿಲ್ಲಿ ಗಮನಿಸ್ಕೋಬೇಕಾಗತ್ತೆ. ಮುಂದಿನ ಪ್ರಶ್ನೆ, ಸಿಂಧು ಜನರ 2 ವ್ಯಾಪಾರಿ ಕೇಂದ್ರಗಳು ಹರಪ್ಪ, ಲೋತಾಲ್, ಚಾನ್ಹುದಾರೋ, ಸುರ್ಕೋಟಡ ಹೀಗೆ ಹಲವಾರು ವ್ಯಾಪಾರಿ ಕೇಂದ್ರಗಳಿದ್ವು. ಅದರಲ್ಲಿ ನಾವು ಹರಪ್ಪ, ಲೋತಾಲನ್ನು ಇಟ್ಕೊಂಡ್ಬಿಟ್ರೆ ಈಸಿಯಾಗಿ ಬರೀಬೋದು. ಸಿಂಧು ನಾಗರಿಕತೆಯ ನಗರ ಯೋಜನೆಯನ್ನು ನಿರೂಪಿಸಿ ಅಂತ ಇದೆ. ಸಿಂಧು ನಾಗರಿಕತೆಯ ನಗರ ಯೋಜನೆಯಲ್ಲಿ ನಾವು ಬೀದಿಗಳ ಬಗ್ಗೆ ಬರೀಬೇಕು, ನೇರವಾಗಿದ್ವು, ಪರಸ್ಪರ ಲಂಬಕೋನದಲ್ಲಿ ಸಂಧಿಸ್ತಾ ಇದ್ವು, ಅಲ್ಲಲ್ಲಿ ಬೀದಿ ದೀಪಗಳಿದ್ವು, ಕಸ ತೊಟ್ಟಿಗಳಿದ್ವು, ಒಳಚರಂಡಿ ವ್ಯವಸ್ಥೆ, ಮುಚ್ಚಿದ ಒಳಚರಂಡಿ ವ್ಯವಸ್ಥೆ, ಮೊಹೆಂಜೊದಾರದ ಸ್ನಾನಗೃಹ, ಹರಪ್ಪ ಮತ್ತು ಮೊಹೆಂಜೊದಾರದಲ್ಲಿದ್ದಂಥ ಉಗ್ರಾಣಗಳು, ಹಾಗೆ ಕಟ್ಟಡಗಳು, ಬಹುಮಹಡಿಯ ಕಟ್ಟಡಗಳು, ಬಾವಿ, ಆಮೇಲೆ ವಿಶಾಲವಾದಂತಹ ಪ್ರಾಂಗಣಗಳು, ಜೊತೆಗೆ ಲೋತಾಲ್ನಲ್ಲಿರುವಂಥ ಹಡಗು ಕಟ್ಟೆ ಇವೆಲ್ಲವುಗಳನ್ನು ಸೇರಿಸಿ ನಾವು ನಗರ ಯೋಜನೆಯನ್ನು ಬರೀಬೇಕು. ಭಾರತೀಯ ಸರ್ವೇಕ್ಷಣಾ ಇಲಾಖೆ 1861, ಹರಪ್ಪ ನಿವೇಶನದ ಸಂಶೋಧನೆ 1921, ಮೊಹೆಂಜೊದಾರೋ ನಿವೇಶನದ ಸಂಶೋಧನೆ 1922 ಇವುಗಳನ್ನು ಕಾಲಾನುಕ್ರಮಕ್ಕೆ ಸಂಬಂಧಪಟ್ಟಂತೆ ನಾವು ರೆಡಿ ಆಗಬೇಕು. ಇನ್ನು 4.1ನೇ ಅಧ್ಯಾಯ ವೈದಿಕ ಸಂಸ್ಕೃತಿ. ವೇದಗಳ ಕಾಲದಲ್ಲಿ ಚತುರ್ವರ್ಣಗಳು ವೃತ್ತಿ ಆಧಾರಿತವಾಗಿದ್ದವು. ವೃತ್ತಿಯ ಜೊತೆಗೆ ವರ್ಣಗಳನ್ನು ಬದಲಾಯಿಸಿಕೊಳ್ಳೋದಕ್ಕೆ ಅವಕಾಶ ಇತ್ತು. ಇವೆರಡನ್ನ ಗಮನಿಸಿದಾಗ ವೇದಗಳ ಕಾಲದಲ್ಲಿ, ವಿಶೇಷವಾಗಿ ಋಗ್ವೇದಗಳ ಕಾಲದಲ್ಲಿ ನೋಡಿದ್ರೆ ವರ್ಣಗಳ ನಡುವೆ ಚಲನಶೀಲತೆ ಇತ್ತು ಅಂತ ನೋಡ್ತೀವಿ. ಹಾಗೆ ಎ ಮತ್ತು ಬಿ ಎರಡೂ ಸರಿಯಾಗಿದೆ ಅನ್ನೋದು ಇದಕ್ಕೆ ಉತ್ತರ ಆಗುತ್ತೆ ಅಂತ ನೋಡ್ತೀವಿ. ಆರ್ಯರ ಬುಡಕಟ್ಟುಗಳನ್ನು ಏನಂತ ಕರಿತಾ ಇದ್ರು? ಆರ್ಯರ ಬುಡಕಟ್ಟುಗಳನ್ನ ಜನ ಅಂತ ಕರಿತಾ ಇದ್ರು. ಹಾಗೆ ವೈದಿಕ ಬುಡಕಟ್ಟಿನ ಮುಖ್ಯಸ್ಥನಿಗೆ ರಾಜನ್ ಅಂತ ಕರಿತಾ ಇದ್ರು. ಮೋಕ್ಷ ಎಂದರೆ ಏನು ಅಂತ ಕೇಳಿದ್ರೆ, ಆತ್ಮ ಪರಮಾತ್ಮನನ್ನು ಸೇರುವುದೇ ಅಥವಾ ಆತ್ಮ ದೇವರಲ್ಲಿ ಐಕ್ಯವಾಗುವುದೇ ಮೋಕ್ಷ. ಇದು ವೈದಿಕ ಸಂಸ್ಕೃತಿಯ ಒಂದು ಮುಖ್ಯವಾದ ಭಾಗವಾಗಿತ್ತು ಅಂತ ನೋಡ್ತೀವಿ. ಇನ್ನು ಮುಂದಿನ ಪ್ರಶ್ನೆ, 2 ವೇದಗಳ ಕಾಲಗಳನ್ನು ಹೆಸರಿಸಿ. ಸಾಮಾನ್ಯವಾಗಿ 2 ವೇದಗಳ ಕಾಲಗಳು ಅಂದರೆ ಪೂರ್ವ ವೇದ ಮತ್ತು ಉತ್ತರ ವೇದಗಳ ಕಾಲ. ಪೂರ್ವ ವೇದಗಳ ಕಾಲವನ್ನು ಋಗ್ವೇದ ಕಾಲ ಅಂತ ಕೂಡ ಕರಿತೀವಿ. ಪ್ರಥಮ ವೇದಗಳ ಕಾಲ ಇತರ ವೇದಗಳ ಕಾಲ ಅಂತಲೂ ಕರೀತಾರೆ. ವೇದಗಳ ಕಾಲದಲ್ಲಿ ಆಚರಿಸುತ್ತಿದ್ದ 2 ಯಾಗಗಳು ಅಶ್ವಮೇಧ, ರಾಜಸೂಯ, ವಾಜಪೇಯ. ವೇದಗಳ ಕಾಲದ 2 ಪ್ರಮುಖ ನಗರಗಳು ಹಸ್ತಿನಾವತಿ ಅಥವಾ ಹಸ್ತಿನಾಪುರ, ಇಂದ್ರಪ್ರಸ್ಥ, ಕೌಶಂಬಿ ಹೀಗೆ ಬೇರೆ ಬೇರೆ ನಗರಗಳಿದ್ದು. ಆರಂಭಿಕ ವೇದಗಳ ಕಾಲದ 2 ದೇವರುಗಳು ಇಂದ್ರ, ಅಗ್ನಿ, ವರುಣ, ವಾಯು. ಪುರುಷಾರ್ಥಗಳನ್ನು ಹೆಸರಿಸಿ ಅಂತ ಇದೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಇವೆಲ್ಲ ಪುರುಷಾರ್ಥಗಳು. ಇವೆಲ್ಲ ಪಾಠದ ಒಳಗಡೆಯಿಂದ ಕೇಳಿರುವಂತಹ ಕೆಲವೊಂದು ಹಾಟ್ಸ್ ಕ್ವಶನ್ಗಳು. ಹಾಗೆ ಇವುಗಳನ್ನು ಚೆನ್ನಾಗಿ ಓದಿಟ್ಕೋಬೇಕು. ಅಶ್ವಮೇಧ, ರಾಜಸೂಯ ಯಾಗಗಳು, ಹಸ್ತಿನಾಪುರ ಮತ್ತು ಇಂದ್ರಪ್ರಸ್ಥ, ಕೌಶಂಬಿಗಳಂತಹ ನಗರಗಳು ವೇದಗಳ ಕಾಲದಲ್ಲಿ, ವಿಶೇಷವಾಗಿ ಉತ್ತರ ವೇದಗಳ ಕಾಲದಲ್ಲಿ ಅಭಿವೃದ್ಧಿಯಾಗಿದ್ದು. ಆರಂಭಿಕ ವೇದಗಳ ಕಾಲದಲ್ಲಿ ಇಂದ್ರ, ಅಗ್ನಿ, ವರುಣ, ವಾಯು, ಪೃಥ್ವಿ, ಸೋಮ ಇವರನ್ನೆಲ್ಲ ಪೂಜಿಸ್ತಾ ಇದ್ರು. ಆ ನಂತರದ ವೇದಗಳ ಕಾಲದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ, ಗಣೇಶ ಹೀಗೆ ಅವರ ಪೂಜೆ ಆರಂಭ ಆಗುತ್ತೆ. ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಪುರುಷಾರ್ಥಗಳು. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ 4 ಆಶ್ರಮಗಳು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ 4 ವರ್ಣಗಳು. ಇನ್ನು ವೇದಗಳ ಕಾಲದ ಧಾರ್ಮಿಕ ಸ್ಥಿತಿಯನ್ನು ವಿವರಿಸಿ ಅಂತ ಇದೆ. ವೇದಗಳ ಕಾಲದ ಧಾರ್ಮಿಕ ಸ್ಥಿತಿಗೆ ಬಂದರೆ, ಸನಾತನ ಧರ್ಮ ಅತ್ಯಂತ ಪ್ರಾಚೀನ, ಈಗಲೂ ಇರುವಂಥ ಧರ್ಮ. ಪೂಜಾ ವಿಧಾನಗಳು ಆರಂಭದಲ್ಲಿ ಸರಳವಾಗಿದ್ದವು, ಉತ್ತರ ವೇದಗಳ ಕಾಲದಲ್ಲಿ ಸಂಕೀರ್ಣವಾದವು. ಹಾಗೂ
ಯಜ್ಞಯಾಗಾದಿಗಳು, ಪ್ರಾಣಿ ಬಲಿಗಳಂಥ ವಿಚಾರಗಳು ಬಂದವು. ದೇವರುಗಳು ಆರಂಭದ ವೇದಗಳ ಕಾಲದಲ್ಲಿ ಇಂದ್ರ, ಅಗ್ನಿ, ವರುಣ, ವಾಯು, ಪೃಥ್ವಿ, ಸೋಮ ಇವರು. ನಂತರದ ವೇದಗಳ ಕಾಲದಲ್ಲಿ ತ್ರಿಮೂರ್ತಿಗಳು ಬ್ರಹ್ಮ, ವಿಷ್ಣು, ಮಹೇಶ್ವರ, ಗಣೇಶ ಇವರ ಪೂಜೆ. ಪುರುಷಾರ್ಥಗಳಿಗೆ ಪ್ರಾಧಾನ್ಯತೆ ಇತ್ತು. ಧರ್ಮ, ಅರ್ಥ, ಕಾಮ, ಮೋಕ್ಷಗಳು. ಸಂಸ್ಕಾರಗಳು ಷೋಡಶ ಸಂಸ್ಕಾರಗಳಿದ್ವು. ಮೋಕ್ಷದ ಪರಿಕಲ್ಪನೆ, ಆತ್ಮ ಪರಮಾತ್ಮನನ್ನು ಸೇರುವುದೇ ಮೋಕ್ಷ, ಹುಟ್ಟು ಸಾವುಗಳ ಚಕ್ರದಿಂದ ಬಿಡುಗಡೆ ಹೊಂದುವುದೇ ಮೋಕ್ಷ. ಇನ್ನು ಮಹಾನ್ ಗ್ರಂಥಗಳಾಗಿ ರಾಮಾಯಣ, ಮಹಾಭಾರತ, ಭಗವದ್ಗೀತೆಗಳೆಲ್ಲ ಇದ್ವು ಅಂತ ನೋಡ್ತೀವಿ. ಇವು ವೇದಗಳ ಕಾಲದ ಒಂದು ಧಾರ್ಮಿಕ ಸ್ಥಿತಿಯ ಬಗ್ಗೆ ನಾವು ತಿಳ್ಕೊಂಡಿರಬೇಕಾದ ಅಂಶ. ಮುಂದಿನ ಪ್ರಶ್ನೆಗೆ ಬಂದರೆ, ಹೊಸ ಮತಗಳ ಉದಯ, ಜೈನ ಧರ್ಮದ ಚಿಹ್ನೆ ಯಾವುದು ಅಂತ ಹೇಳಿ. ಸ್ವಸ್ತಿಕ್. ವರ್ಧಮಾನನ ಶಿಷ್ಯರನ್ನು ಗಣಾಧರ ಅಂತ ಕರಿತಾ ಇದ್ರು. ವರ್ಧಮಾನನ ಅನುಯಾಯಿಗಳನ್ನು ಏನಂತ ಕರಿತಾ ಇದ್ರು? ವರ್ಧಮಾನನ ಅನುಯಾಯಿಗಳಿಗೆ ದಿಗಂಬರ ಅಂತ ಕರಿತಾ ಇದ್ರು. ಪಾರ್ಶ್ವನಾಥನ ಅನುಯಾಯಿಗಳಿಗೆ ಶ್ವೇತಾಂಬರ ಅಂತ ಕರಿತಾ ಇದ್ರು. ಇದು ಎರಡು ಜೈನ ಧರ್ಮದ ಪಂಗಡಗಳು ಕೂಡ ಹೌದು, ಶ್ವೇತಾಂಬರ, ದಿಗಂಬರ. ವರ್ಧಮಾನನ ಅನುಯಾಯಿಗಳು ದಿಗಂಬರ, ಪಾರ್ಶ್ವನಾಥನ ಅನುಯಾಯಿಗಳು ಶ್ವೇತಾಂಬರ. ತ್ರಿಪಿಟಕಗಳು ಬೌದ್ಧ ಧರ್ಮದ ಪವಿತ್ರ ಗ್ರಂಥ. ಜೈನ ಧರ್ಮದ 24ನೇ ತೀರ್ಥಂಕರ ವರ್ಧಮಾನ ಮಹಾವೀರ. ಏಷ್ಯಾದ ಬೆಳಕು ಎಂದು ಬುದ್ಧನನ್ನು ಕರೆದವರು ಎಡ್ವಿನ್ ಅರ್ನಾಲ್ಡ್. ಇವರು ಏಷ್ಯಾದ ಬೆಳಕು ಅಂತ ಹೇಳಿ ಬುದ್ಧನನ್ನು ಕರೀತಾರೆ. ಇವೆಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರಗಳನ್ನು ಸರಿಯಾಗಿ ನೆನಪಿಟ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಇನ್ನು ಪಾರ್ಶ್ವನಾಥನ 2 ತತ್ವಗಳು. ಪಾರ್ಶ್ವನಾಥ 4 ತತ್ವಗಳನ್ನು ಬೋಧಿಸ್ತಾನೆ: ಸತ್ಯ, ಅಹಿಂಸೆ, ಆಸ್ತೇಯ, ಅಪರಿಗ್ರಹ. ಕರ್ನಾಟಕದಲ್ಲಿ ಜೈನರ 2 ಪ್ರಸಿದ್ಧ ಸ್ಮಾರಕಗಳು ಯಾವ್ಯಾವುದು ಅಂತಂದರೆ, ಒಂದು ಶ್ರವಣಬೆಳಗೊಳ, ಇನ್ನೊಂದು ಮೂಡಬಿದ್ರೆ. 1ನೇ ಬೌದ್ಧ ಮಹಾಸಮ್ಮೇಳನ ಯಾವಾಗ ನಡೀತು? ಸಾಮಾನ್ಯ ಶಕ ಪೂರ್ವ 483 ಬುದ್ಧ ನಿರ್ವಾಣ ಹೊಂದಿದ ವರ್ಷನೇ ನಡೀತದೆ. ಮತ್ತು ಎಲ್ಲಿ ನಡೀತು ಅಂದರೆ ರಾಜಗೃಹದಲ್ಲಿ ನಡೀತು 1ನೇ ಸಮ್ಮೇಳನ. 2ನೇ ಸಮ್ಮೇಳನ 100 ವರ್ಷ ತರುವಾಯ ನಡೀತು, ಸಾಮಾನ್ಯ ಶಕ ಪೂರ್ವ 383. ಅದು ನಡೆದದ್ದು ವೈಶಾಲಿಯಲ್ಲಿ ಅಂತ ನೋಡ್ತೀವಿ. ಆಮೇಲೆ 3ನೇ ಬೌದ್ಧ ಮಹಾಸಮ್ಮೇಳನ ಸಾಮಾನ್ಯ ಶಕ ಪೂರ್ವ 250ರಲ್ಲಿ ನಡೀತು, ಪಾಟಲಿಪುತ್ರದಲ್ಲಿ, ಅಶೋಕನ ಕಾಲದಲ್ಲಿ. ಬೌದ್ಧ ಸ್ತೂಪಗಳಿರುವ 2 ಸ್ಥಳಗಳು, ಸಾಂಚಿ, ಅಮರಾವತಿ, ನಾಗಾರ್ಜುನಕೊಂಡ, ಹೀಗೆ ಬೇರೆ ಬೇರೆ ಕಡೆ ಬೌದ್ಧ ಸ್ತೂಪಗಳಿದ್ದಾವೆ. ಬೌದ್ಧ ಚೈತ್ಯಾಲಯಗಳು ಕಾರ್ಲೆ, ಕನ್ಹೇರಿ, ನಾಸಿಕ್, ಅಮರಾವತಿ, ಹೀಗೆ ಬೇರೆ ಬೇರೆ ಕಡೆ ಚೈತ್ಯಾಲಯಗಳನ್ನ ಕೂಡ ನೋಡ್ತೀವಿ. ವಿಶೇಷವಾಗಿ ಸಾಂಚಿ, ಅಮರಾವತಿಯನ್ನು ಸ್ತೂಪಗಳಿಗೆ ಸಂಬಂಧಪಟ್ಟಂತೆ, ಕಾರ್ಲೆ, ನಾಸಿಕ್, ಕನ್ಹೇರಿ ಇವುಗಳನ್ನು ಚೈತ್ಯಾಲಯಗಳಿಗೆ ಸಂಬಂಧಪಟ್ಟಂತೆ ನೆನಪಿಟ್ಕೋಬೇಕು. ಇನ್ನು ಮಹಾವೀರನ ಜೀವನ ಮತ್ತು ಬೋಧನೆಯನ್ನು ವಿವರಿಸಿ. ಮಹಾವೀರನಿಗೆ ಸಂಬಂಧಪಟ್ಟಂತೆ ವೈಶಾಲಿಯ ಕುಂದಗ್ರಾಮದಲ್ಲಿ ಸಾಮಾನ್ಯ ಶಕ ಪೂರ್ವ 599ರಲ್ಲಿ ಮಹಾವೀರ ಜನಿಸ್ತಾನೆ. ಸಿದ್ಧಾರ್ಥ ಮತ್ತು ತ್ರಿಶಾಲಾ ದೇವಿಯರ ಪುತ್ರನಾಗಿ ಜನಿಸ್ತಾನೆ. ಯಶೋಧ ಅವನ ಮಡದಿ, ಅನೋಜ್ಜ ಅಥವಾ ಪ್ರಿಯದರ್ಶಿನಿ ಅವನ ಮಗಳು. ಆಕಸ್ಮಿಕವಾದಂತಹ ಕೌಟುಂಬಿಕ ತೊಂದರೆಗಳಿಂದ ಆತ ತನ್ನ ಸಾಂಸಾರಿಕ ಜೀವನವನ್ನು ಬಿಟ್ಟು ಸನ್ಯಾಸಿಯಾದ, ಕಠಿಣ ತಪಸ್ಸನ್ನು ಆಚರಿಸಿದ, ಅಲೆಮಾರಿಯಾಗಿ ಜೀವನ ಸಾಧಿಸಿದ, ಕಠಿಣವಾದ ದೇಹದಂಡನೆಯನ್ನು ಮಾಡಿದ. ಕೊನೆಗೆ ಜಿರುಂಬಿಕಾ ಗ್ರಾಮದಲ್ಲಿ ಅವನಿಗೆ ಜ್ಞಾನೋದಯ ಆಯಿತು. ಕೈವಲ್ಯ ಎಂಬಂತಹ ಅತ್ಯಂತ ಶ್ರೇಷ್ಠ ಜ್ಞಾನವನ್ನು ಪಡೆದು ಕೇವಲಿನ್ ಅಂತ ಅನಿಸ್ಕೋತಾನೆ, ಮಹಾವೀರ ಅನಿಸ್ಕೋತಾನೆ. ಇಂದ್ರಿಯಗಳನ್ನು ಗೆದ್ದಿದ್ದರಿಂದ ಜಿನ ಅನಿಸ್ಕೋತಾನೆ. ಆಮೇಲೆ ಆತ ಜೈನ ಧರ್ಮದ ವಿಚಾರಗಳಲ್ಲಿ ಅನೇಕ ವಿಚಾರಗಳನ್ನು ಸೇರಿಸ್ತಾನೆ. ವಿಶೇಷವಾಗಿ ಪಾರ್ಶ್ವನಾಥನ ವಿಚಾರಗಳನ್ನೇ ಆತ ಮುಂದುವರಿಸ್ತಾನೆ. ಸತ್ಯ, ಅಹಿಂಸೆ, ಆಸ್ತೇಯ, ಅಪರಿಗ್ರಹ, ಅದಕ್ಕೆ ಬ್ರಹ್ಮಚರ್ಯವನ್ನು ಆತ ವಿಶೇಷವಾಗಿ ಸೇರಿಸ್ತಾನೆ. ಸಮ್ಯಕ್ ಜ್ಞಾನ, ಸಮ್ಯಕ್ ನಂಬಿಕೆ, ಸಮ್ಯಕ್ ನಡತೆ ಎಂಬ ತ್ರಿರತ್ನಗಳನ್ನು ಬೋಧಿಸ್ತಾನೆ. ದೇವರ ಅಸ್ತಿತ್ವವನ್ನು ಆತ ನಿರಾಕರಿಸ್ತಾನೆ. ಅಹಿಂಸೆಗೆ ಪ್ರಾಮುಖ್ಯತೆಯನ್ನು ಕೊಡ್ತಾನೆ. ಕಲ್ಲು, ಮಣ್ಣು, ಗಿಡ, ಮರ, ಬಳ್ಳಿ, ಪ್ರಾಣಿ, ಪಶು, ಪಕ್ಷಿ ಎಲ್ಲವುಗಳಿಗೂ ಜೀವ ಇದೆ ಅಂತ ಹೇಳ್ತಾನೆ. ಅವನ ಶಿಷ್ಯರಿಗೆ ಗಣಾಧರ ಅಂತ ಕರೀತಾರೆ. ಇವೆಲ್ಲವನ್ನು ಬರೀಬೇಕು. ಆಮೇಲೆ ಬುದ್ಧನ ಜೀವನ ಮತ್ತು ಬೋಧನೆ. ನೇಪಾಳದ ಲುಂಬಿನಿ ವನದಲ್ಲಿ ಸಾಮಾನ್ಯ ಶಕ 563ರಲ್ಲಿ ಜನಿಸ್ತಾನೆ. ಸಿದ್ಧಾರ್ಥ ಅನ್ನೋದು ಅವನ ಮೂಲ ಹೆಸರು. ಶುದ್ಧೋಧನ ಮತ್ತು ಮಾಯಾದೇವಿಯರ ಮಗ. ಮಾಯಾದೇವಿ ತೀರ್ಕೊಂಡಿದ್ದರಿಂದ ಆತ ಮಹಾಪ್ರಜಾಪತಿ ಗೌತಮಿಯ ಆಶ್ರಯದಲ್ಲಿ ಬೆಳಿತಾನೆ. ಶಾಕ್ಯಮುನಿ ಅಂತ ಕರೀತಾರೆ ಬುದ್ಧನಿಗೆ. ಯಶೋಧರ ಅವನ ಮಡದಿ, ರಾಹುಲ ಅವನ ಮಗ. ಆಮೇಲೆ ಅವನು ನೋಡಿದಂತಹ 4 ದೃಶ್ಯಗಳು: ಒಬ್ಬ ರೋಗಿಯನ್ನು ನೋಡ್ತಾನೆ, ಒಬ್ಬ ವೃದ್ಧನನ್ನು ನೋಡ್ತಾನೆ, ಆಮೇಲೆ ಒಂದು ಶವಯಾತ್ರೆಯನ್ನು ನೋಡ್ತಾನೆ, ಕೊನೆಗೊಬ್ಬ ಸನ್ಯಾಸಿಯನ್ನು ನೋಡ್ತಾನೆ. ಈ 4 ದೃಶ್ಯಗಳು ಅವನ ಜೀವನವನ್ನು ಬದಲಾಯಿಸುತ್ತೆ. ಆತ ದುಃಖದ ಕಾರಣವನ್ನು ತಿಳಿಯೋದಕ್ಕೋಸ್ಕರ ಮನೆಯನ್ನು ಬಿಟ್ಟು ಹೊರಡ್ತಾನೆ. ಮಹಾಪರಿತ್ಯಾಗ ಅಂತ ಕರೀತಾರೆ. ಅನೇಕ ವರ್ಷಗಳ ಕಠಿಣವಾದಂತಹ ತಪಶ್ಚರ್ಯದಿಂದ, ದೇಹದಂಡನೆಯಿಂದ ಜ್ಞಾನೋದಯ ಆಗದೇ ಇದ್ದಾಗ ಕೊನೆಗೆ ಅಂತಿಮವಾಗಿ ಆತ ಗಯಾದಲ್ಲಿ ಅರಳಿ ವೃಕ್ಷದ ಕೆಳಗೆ ದೃಢಮನಸ್ಕನಾಗಿ ಧ್ಯಾನಮಗ್ನಾದಾಗ ಅವನಿಗೆ ಜ್ಞಾನೋದಯ ಆಯಿತು. ಸಿದ್ಧಾರ್ಥ ಬುದ್ಧನಾದ. ಬುದ್ಧ ಎಂದರೆ ಜ್ಞಾನಿ, ತಥಾಗತ ಅನ್ನಿಸ್ಕೋತಾನೆ. ಬೌದ್ಧ ಧರ್ಮದ ಸ್ಥಾಪನೆ ಮಾಡ್ತಾನೆ. ಸಾರಾನಾಥದ ಜಿಂಕೆವನದಲ್ಲಿ ಬೋಧನೆಯನ್ನು ಮಾಡ್ತಾನೆ. ಧರ್ಮಚಕ್ರ ಅವರ ಪವಿತ್ರವಾದಂತಹ ಚಿಹ್ನೆ. ಸುಮಾರು 45 ವರ್ಷಗಳ ಕಾಲ ಆತ ತಾನು ಕಂಡುಕೊಂಡಂತಹ ಸತ್ಯವನ್ನು ಬೋಧನೆ ಮಾಡ್ತಾನೆ, ಪ್ರಚಾರ ಮಾಡ್ತಾನೆ ಅಂತ ನೋಡ್ತೀವಿ. ಇವನನ್ನು ಎಡ್ವಿನ್ ಅರ್ನಾಲ್ಡ್ ಅವರು ಏಷ್ಯಾದ ಬೆಳಕು ಅಂತ ಕರೆದಿದ್ದಾರೆ. ಇನ್ನು ಅವನ ಬೋಧನೆಗಳಲ್ಲಿ ಮೂಲ ವಿಚಾರಗಳು: ಸತ್ಯ, ಅಹಿಂಸೆ, ಆಸ್ತೇಯ, ಬ್ರಹ್ಮಚರ್ಯ. ಆರ್ಯ ಸತ್ಯಗಳು. ಜೀವನ ದುಃಖಮಯವಾಗಿದೆ, ಆಸೆಯೇ ದುಃಖಕ್ಕೆ ಕಾರಣ, ಆಸೆಯನ್ನು ತ್ಯಜಿಸಬೇಕು. ಆಸೆಯನ್ನು ತ್ಯಜಿಸುವುದಕ್ಕೆ ಅಷ್ಟಾಂಗ ಮಾರ್ಗಗಳಿವೆ. ಅಷ್ಟಾಂಗ ಮಾರ್ಗಗಳು: ಸಮ್ಯಕ್ ಧ್ಯಾನ, ಸಮ್ಯಕ್ ಆಲೋಚನೆ, ಸಮ್ಯಕ್ ನಂಬಿಕೆ, ಸಮ್ಯಕ್ ಮಾತು, ಸಮ್ಯಕ್ ನಡತೆ, ಸಮ್ಯಕ್ ಪ್ರಯತ್ನ, ಸಮ್ಯಕ್ ಜೀವನೋಪಾಯ, ಸಮ್ಯಕ್ ಮನಸ್ಥಿತಿ.
ಇವು ಈ ಜೀವನ ದುಃಖಮಯವಾಗಿದೆ ಎಂದು ಆಸೆಯನ್ನು ಬಿಡೋದಕ್ಕೆ ಸಹಾಯ ಮಾಡುವಂತಹ ಅಷ್ಟಾಂಗ ಮಾರ್ಗಗಳು. ಇತರ ವಿಚಾರಗಳಲ್ಲಿ ಬುದ್ಧ ದೇವರ ಬಗ್ಗೆ ಇದ್ದಾನೆ ಅಂತಲೂ ಹೇಳುವುದಿಲ್ಲ, ಇಲ್ಲ ಅಂತಲೂ ಹೇಳುವುದಿಲ್ಲ. ಆಮೇಲೆ ಆತ ಯಜ್ಞ ಯಾಗಗಳಿಗೆ, ಬಲಿಗಳಿಗೆ, ಇವುಗಳಿಗೆ ಮಹತ್ವ ಕೊಡದೆ ಒಳ್ಳೆಯ ನಡತೆಗೆ ಪ್ರಾಧಾನ್ಯತೆಯನ್ನು ಕೊಡ್ತಾನೆ, ಅಹಿಂಸೆಗೆ ಪ್ರಾಧಾನ್ಯತೆಯನ್ನು ಕೊಡ್ತಾನೆ. ತನ್ನ ಸಂಘಕ್ಕೆ ಎಲ್ಲ ಜಾತಿ ಲಿಂಗ ಭೇದವಿಲ್ಲದೆ ಎಲ್ಲರಿಗೂ ಅವಕಾಶವನ್ನು ಕೊಡ್ತಾನೆ. ಇವುಗಳನ್ನು ನಾವು ಇತರ ವಿಚಾರಗಳಲ್ಲಿ ಬರೀಬೇಕು. ಬುದ್ಧನ ವಿಚಾರಗಳು ತಿಳ್ಕೊಳ್ಳೋದಕ್ಕೆ ಮತ್ತು ಪಾಲಿಸುವುದಕ್ಕೆ ಅಷ್ಟು ಸುಲಭವೂ ಅಲ್ಲ, ಅಷ್ಟು ಕಷ್ಟವೂ ಅಲ್ಲ. ಹಾಗೆ ಇದನ್ನು ಸುವರ್ಣ ಮಧ್ಯಮ ಮಾರ್ಗ ಅಂತ ಕರೀತಾರೆ. ಇವೆಲ್ಲವೂ ಬುದ್ಧನ ಜೀವನಕ್ಕೆ ಸಂಬಂಧಪಟ್ಟಂಥ ಅಂಶಗಳು. ಮುಂದಿನ ಪ್ರಶ್ನೆ, ಕಾಲಾನುಕ್ರಮದಲ್ಲಿ ವರ್ಧಮಾನ ಮಹಾವೀರನ ಜನನ ಸಾಮಾನ್ಯ ಶಕ ಪೂರ್ವ 599ರಲ್ಲಿ ಜನಿಸ್ತಾನೆ. ಬುದ್ಧ ಸಾಮಾನ್ಯ ಶಕ ಪೂರ್ವ 563ರಲ್ಲಿ ಜನಿಸ್ತಾನೆ. ಮೊದಲ ಜೈನ ಸಮ್ಮೇಳನ ಸಾಮಾನ್ಯ ಶಕ ಪೂರ್ವ 300, ಎರಡನೇ ಜೈನ ಸಮ್ಮೇಳನ ಸಾಮಾನ್ಯ ಶಕ 512, ಮೊದಲ ಬೌದ್ಧ ಸಮ್ಮೇಳನ ಸಾಮಾನ್ಯ ಶಕ ಪೂರ್ವ 483 ಹಾಗೂ ಎರಡನೇ ಬೌದ್ಧ ಮಹಾಸಮ್ಮೇಳನ ಸಾಮಾನ್ಯ ಶಕ ಪೂರ್ವ 383. ಇವುಗಳನ್ನು ಕಾಲಾನುಕ್ರಮದಲ್ಲಿ ನಾವು ಜೋಡಿಸ್ಕೋಬೇಕಾಗತ್ತೆ. ಮುಂದಿನ ಒಂದು ಪಾಠ, ಮೌರ್ಯರು. ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ಸಂಶೋಧನೆ ಮಾಡಿದವರು ಯಾರು ಅಂತ ಕೇಳಿದ್ದಾರೆ. ಮೈಸೂರಿನ ಗ್ರಂಥಪಾಲಕರಾಗಿದ್ದಂತಹ ಶ್ಯಾಮಾಶಾಸ್ತ್ರಿಗಳು ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ಸಂಶೋಧನೆ ಮಾಡಿ ಅದನ್ನು ಇಂಗ್ಲೀಷ್ಗೆ ಭಾಷಾಂತರಿಸಿ ಪ್ರಕಟಿಸ್ತಾರೆ. ಶ್ಯಾಮಾಶಾಸ್ತ್ರಿ ಇದಕ್ಕೆ ಉತ್ತರ ಆಗುತ್ತೆ. ನಾಸಿಕ್ ಗುಹಾ ಶಾಸನವನ್ನು ಗೌತಮಿ ಬಾಲಶ್ರೀ ಹೊರಡಿಸ್ತಾಳೆ. ಶಾಸನ ಗೌತಮಿ ಪುತ್ರ ಶಾತಕರ್ಣಿಯ ಸಾಧನೆಯ ಬಗ್ಗೆ ಬೆಳಕು ಚೆಲ್ಲುತ್ತದೆ. ಸರಿ ಇದೆ, ಎರಡೂ ಕೂಡ ಸರಿ ಇದೆ. ನಾಸಿಕ್ ಗುಹಾ ಶಾಸನವನ್ನು ಗೌತಮಿ ಬಾಲಶ್ರೀ ಹೊರಡಿಸ್ತಾಳೆ. ಅದರಲ್ಲಿ ತನ್ನ ಪುತ್ರ ಗೌತಮಿ ಪುತ್ರ ಶಾತಕರ್ಣಿಯ ಸಾಧನೆಯನ್ನು ವರ್ಣಿಸ್ತಾ ಹೋಗ್ತಾಳೆ. ಅಲ್ಲಿಗೆ ಎರಡೂ ಸರಿ ಇದೆ ಮತ್ತು ಸರಿಯಾದ ವಿವರಣೆ ಕೂಡ ಆಗಿದೆ ಅಂತ ನೋಡ್ತೀವಿ. ಇನ್ನು ಮುಂದಿನ ಪ್ರಶ್ನೆಗೆ ಬಂದರೆ, ಚಂದ್ರಗುಪ್ತ ಮೌರ್ಯ ಸಲ್ಲೇಖನ ವೃತವನ್ನು ಆಚರಿಸಿ ನಿಧನನಾಗ್ತಾನೆ. ಕೌಟಿಲ್ಯನ ಅರ್ಥಶಾಸ್ತ್ರದ 2 ಸಪ್ತಾಂಗಗಳು, ರಾಜ, ಮಂತ್ರಿ, ಕೋಟೆ, ಕೋಶ, ಹೀಗೆ ಮಿತ್ರ, ಬಲ, ಹೀಗೆ 7 ಅಂಗಗಳಿರ್ತದೆ. ಅದರಲ್ಲಿ ನಾವು ರಾಜ, ಮಂತ್ರಿಯನ್ನು ಇಟ್ಕೊಂಡ್ರೆ ಸಾಕು. ಅಶೋಕನ ಶಾಸನಗಳು ಬ್ರಾಹ್ಮಿ ಮತ್ತು ಖರೋಷ್ಠಿ ಲಿಪಿಯಲ್ಲಿವೆ. ಅಶೋಕನ ಶಾಸನಗಳನ್ನು ಸಂಶೋಧನೆ ಮಾಡಿದವರು ಜೇಮ್ಸ್ ಪ್ರಿನ್ಸೆಪ್ 1837ರಲ್ಲಿ ಅದನ್ನು ಸಂಶೋಧನೆ ಮಾಡ್ತಾರೆ. ಕೆಲವು ಪುಸ್ತಕಗಳಲ್ಲಿ 1831 ಅಂತಿದೆ. ಹಾಗೆ ಎರಡನ್ನೂ ಕೂಡ ನೀವು ಬರೆದು ಬಿಟ್ಟರೆ ಬೆಟರ್. 1837ರಲ್ಲಿ ಬ್ರೆಕೆಟ್ನಲ್ಲಿ 1831 ಅಂತಲೂ ಇಟ್ಬಿಡಿ. ಕೆಲವೊಬ್ಬರು ಹಳೆ ಪುಸ್ತಕವನ್ನು ರೆಫರ್ ಮಾಡಿದಾಗ ಮತ್ತೆ ನಿಮಗೆ ತೊಂದರೆ ಆಗ್ಬೋದು. ಮೌರ್ಯರ ಯಾವುದಾದ್ರೂ 2 ಪ್ರಾಂತೀಯ ರಾಜಧಾನಿಗಳನ್ನು ಹೆಸರಿಸಿ. ತಕ್ಷಶಿಲೆ, ಉಜ್ಜಯಿನಿ, ಸುವರ್ಣಗಿರಿ, ಇವೆಲ್ಲವೂ ಗಿರ್ನಾರ್, ಇವೆಲ್ಲ ಅವರ ಪ್ರಾಂತೀಯ ರಾಜಧಾನಿಗಳಾಗಿದ್ದು. ಗೌತಮಿ ಪುತ್ರ ಶಾತಕರ್ಣಿಯ 2 ಬಿರುದುಗಳನ್ನು ಹೆಸರಿಸಿ. ಶಕಯವನ ಪಲ್ಲವ ನಿಸೂದನ, ತ್ರಿಸಮುದ್ರ ತೋಯ ಪೀತವಾಹನ, ಇದು ಗೌತಮಿ ಪುತ್ರ ಶಾತಕರ್ಣಿಯ 2 ಬಿರುದುಗಳಾಗಿತ್ತು ಅಂತ ನೋಡ್ತೀವಿ. 3 ಸಮುದ್ರಗಳ ನೀರನ್ನು ಕುಡಿದಂತಹ ಕುದುರೆಯನ್ನು ವಾಹನವಾಗಿ ಹೊಂದಿದವನು ಮತ್ತು ಶಕರನ್ನು, ಯವನರನ್ನು, ಪಲ್ಲವರನ್ನು ಸೋಲಿಸಿದವನು ಎಂಬ ಅರ್ಥದಲ್ಲಿ ತ್ರಿಸಮುದ್ರ ತೋಯ ಪೀತವಾಹನ ಮತ್ತು ಶಕಯವನ ಪಲ್ಲವ ನಿಸೂದನ ಅಂತ ಗೌತಮಿ ಪುತ್ರ ಶಾತಕರ್ಣಿಯನ್ನು ಕರಿತಾ ಇದ್ರು. ಚಂದ್ರಗುಪ್ತ ಮೌರ್ಯನ ಸಾಧನೆಗಳನ್ನು ಬರೆಯಿರಿ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ. ಚಾಣಕ್ಯ ಅವನ ಪ್ರಧಾನಮಂತ್ರಿಯಾಗಿದ್ದ. ನಂದವಂಶದ ಕೊನೆಯ ದೊರೆ ಧನನಂದನನ್ನು ಆತ ಸೋಲಿಸ್ತಾನೆ. ಆಮೇಲೆ ಭಾರತದ ಮೇಲೆ ದಾಳಿ ಮಾಡಿದಂಥ ಗ್ರೀಕ್ ದೊರೆ ಸೆಲ್ಯೂಕಸ್ನನ್ನು ಸೋಲಿಸ್ತಾನೆ. ಕಾಬೂಲ್, ಕಂದಹಾರ್, ಅಫ್ಘಾನಿಸ್ತಾನ್, ಬಲೂಚಿಸ್ತಾನ್ಗಳನ್ನು ತನ್ನ ಸಾಮ್ರಾಜ್ಯದೊಳಗೆ ಸೇರಿಸ್ಕೋತಾನೆ. ಸೆಲ್ಯೂಕಸ್ ಒಪ್ಪಂದ ಮಾಡಿಕೊಂಡು ತನ್ನ ಮಗಳಾದಂತಹ ಹೆಲೆನಾಳನ್ನು ಚಂದ್ರಗುಪ್ತ ಮೌರ್ಯನಿಗೆ ವಿವಾಹ ಮಾಡಿಕೊಡ್ತಾನೆ. ಮೆಗಾಸ್ತನಿಸ್ನನ್ನು ರಾಯಭಾರಿಯಾಗಿ ಕಳಿಸ್ತಾನೆ. ಇವಿಷ್ಟು ನಮಗೆ ಚಂದ್ರಗುಪ್ತ ಮೌರ್ಯನ ಬಗ್ಗೆ ಆರಂಭದಲ್ಲಿ ಅವನ ಸಾಧನೆಯ ಬಗ್ಗೆ ಸಿಕ್ಕಿರುವಂತಹ ಆಧಾರಗಳು. ಕೊನೆಯ ದಿನಗಳನ್ನು ಆತ ಶ್ರವಣಬೆಳಗೊಳದಲ್ಲಿ ಕಳೀತಾನೆ. ಭದ್ರಬಾಹುವಿನ ಪ್ರಭಾವಕ್ಕೆ ಒಳಗಾಗಿ ತನ್ನ ಸಾಮ್ರಾಜ್ಯದಲ್ಲಿ ತೆರೆದೊರೆದ ಕ್ಷಾಮ ನಿವಾರಣೆಯ ಸಲುವಾಗಿ ಆತ ಶ್ರವಣಬೆಳಗೊಳಕ್ಕೆ ಬರ್ತಾನೆ. ಸಲ್ಲೇಖನ ವೃತವನ್ನು ಕೈಗೊಂಡು ತನ್ನ ಕೊನೆಯ ದಿನಗಳನ್ನು ಕಳೀತಾನೆ. ಪ್ರಜಾ ಕಲ್ಯಾಣಕ್ಕಾಗಿ ಸಲ್ಲೇಖನ ವೃತವನ್ನು ಆಚರಿಸಿ ಮರಣ ಹೊಂದಿದಂತಹ ಒಬ್ಬ ಪ್ರಜಾ ಕಲ್ಯಾಣ ದೊರೆಯಾಗಿ ನಾವು ಚಂದ್ರಗುಪ್ತ ಮೌರ್ಯನನ್ನು ತಿಳ್ಕೋಬಹುದು. ಇನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಸಾಮಾನ್ಯ ಶಕ ಪೂರ್ವ 324, ಅಶೋಕನ ಸಿಂಹಾಸನಾರೋಹಣ ಸಾಮಾನ್ಯ ಶಕ ಪೂರ್ವ 269, ಕಳಿಂಗ ಯುದ್ಧ ಸಾಮಾನ್ಯ ಶಕ ಪೂರ್ವ 261, ಮೂರನೇ ಬೌದ್ಧ ಮಹಾಸಮ್ಮೇಳನ ಇಲ್ಲಿ ಸಣ್ಣ ಮಿಸ್ಟೇಕ್ ಆಗಿದೆ. ಸಾಮಾನ್ಯ ಶಕ 102 ಅಲ್ಲ, ಮೂರನೇ ಬೌದ್ಧ ಮಹಾಸಮ್ಮೇಳನ ಸಾಮಾನ್ಯ ಶಕ ಪೂರ್ವ 250 ಆಗಬೇಕಿದು. ಇಲ್ಲಿ 4ನೇ ಬೌದ್ಧ ಮಹಾಸಮ್ಮೇಳನದ ಇಸ್ವಿ ಬಂದಿದೆ. ಅದನ್ನು ಸರಿ ಮಾಡಿಕೊಂಡು ಓದ್ಕೊಳ್ಳಿ. ಮೂರನೇ ಬೌದ್ಧ ಮಹಾಸಮ್ಮೇಳನ ಸಾಮಾನ್ಯ ಶಕ ಪೂರ್ವ 250 ಬದಲಾಯಿಸ್ಕೊಂಡ್ರಾಯ್ತು. ಮುಂದಿನ ಒಂದು ಪ್ರಶ್ನೆಗಳ ಕಡೆಗೆ ಬಂದರೆ, ಕುಶಾನರು ಯಾವ ಜನಾಂಗಕ್ಕೆ ಸೇರಿದವರು ಅಂತ. ಕುಶಾನರು ಯೂಚಿ ಎಂಬ ಪಂಗಡಕ್ಕೆ ಸೇರಿದವರು ಅಂತ ನೋಡ್ತೀವಿ. ಶಕಯುಗದ ಸ್ಥಾಪಕ ಯಾರು? ಶಕಯುಗದ ಕಾಲದೊಂದಿಗೆ
ಅವನ ಸಿಂಹಾಸನಾರೋಹಣವನ್ನು ಹೋಲಿಸ್ತಾರೆ. ಅಲ್ಲಿಗೆ ಕಾನಿಷ್ಕನನ್ನು ಶಕಯುಗದ ಪ್ರವರ್ತಕ ಸ್ಥಾಪಕ ಸಾಮಾನ್ಯ ಶಕ 78 ಏನಿದೆ ಅದನ್ನು ಅವನ ಸಿಂಹಾಸನಾರೋಹಣದ ವರ್ಷದೊಂದಿಗೆ ಸಮೀಕರಿಸ್ತಾರೆ. ಹಾಗೆ ಕಾನಿಷ್ಕ ಶಕಯುಗದ ಸ್ಥಾಪಕ. ಕಾನಿಷ್ಕ ಚೀನಾದ ಸೇನಾನಿಯನ್ನು ಸೋಲಿಸಿ ವಶಪಡಿಸಿಕೊಂಡ 2 ಪ್ರದೇಶಗಳು. ಆತ ಪಾಂಚಿಯಾಂಗ್ನನ್ನು ಸೋಲಿಸಿ ಕಾಶ್ಗರ್, ಯಾರ್ಖಂಡ್, ಕೋತಾನ್ ಇವುಗಳನ್ನು ಗೆದ್ಕೋತಾನೆ. ಚೀನಾದ ಪ್ರದೇಶಗಳು, ಭಾರತೀಯ ಉಪಖಂಡದ ಆಚೆ ಪ್ರದೇಶಗಳನ್ನು ಗೆದ್ದಂತಹ ಮೊದಲ ಭಾರತೀಯ ದೊರೆ ಅನ್ನಿಸ್ಕೋತಾನೆ ಕಾನಿಷ್ಕ. ಮುಂದಿನ ಪ್ರಶ್ನೆ, ಗಾಂಧಾರ ಕಲಾ ಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತ. ಗಾಂಧಾರ ಕಲಾ ಶೈಲಿಯ ಲಕ್ಷಣಗಳನ್ನು ನೋಡೋದಾದರೆ, ಆಳೆತ್ತರದ ಬುದ್ಧನ ಮೂರ್ತಿಯನ್ನು ಕೆತ್ತಾರೆ. ಬುದ್ಧನ ಮೂರ್ತಿಗಳ ಮೇಲೆ ಮೀಸೆಗಳಿಗೆ ಆಮೇಲೆ ಸ್ನಾಯುಗಳಿಗೆಲ್ಲ ಮಹತ್ವವನ್ನು ಕೊಡ್ತಾರೆ. ಆಭರಣಗಳನ್ನು ತೊಡಿಸ್ತಾರೆ, ಪಾಲಿಷ್ ಮಾಡ್ತಾರೆ, ಮೆರಗನ್ನು ಕೊಡ್ತಾರೆ ಚೆಂದ ಕಾಣಬೇಕು ಅಂತ ಹೇಳಿ. ಆಮೇಲೆ ಇದನ್ನು ಕಟ್ಟೋದಕ್ಕೆ, ನಿರ್ಮಾಣ ಮಾಡೋದಕ್ಕೆ ಕಲ್ಲು, ಅರಳುಗಚ್ಚು, ಜೇಡಿಮಣ್ಣು ಇವುಗಳನ್ನು ಬಳಸ್ಕೋತಾರೆ. ಈ ಶಿಲ್ಪಕಲಾಕೃತಿಯಲ್ಲಿ ಏನು ತಾಂತ್ರಿಕತೆ ಇದೆ ಅದೆಲ್ಲವೂ ಗ್ರೀಕ್ಮಯವಾಗಿತ್ತು. ಆದರೆ ಸ್ಫೂರ್ತಿ, ಆದರ್ಶ, ವ್ಯಕ್ತಿತ್ವ ಇವೆಲ್ಲ ಭಾರತೀಯತೆಯಿಂದ ಕೂಡಿತ್ತು. ಹಾಗೆ R.C. ಮುಜುಮ್ದಾರ್ ಅವರು ಹೇಳ್ತಾರೆ, ಈ ಶೈಲಿಯ ಕಲಾಕಾರ ಗ್ರೀಕ್ನ ಕರಕುಶಲತೆಯನ್ನು ಹಾಗೂ ಭಾರತೀಯ ಹೃದಯವನ್ನು ಹೊಂದಿದ್ದ ಅಂಥೇಳಿ. ಒಟ್ಟಾರೆ ಇದು ಗಾಂಧಾರ ಪ್ರದೇಶ ಅಂದರೆ ಇಂದಿನ ಅಫ್ಘಾನಿಸ್ತಾನ ಭಾಗದಲ್ಲಿ ಬೆಳೆದು ಬಂತು. ಭಾರತ ಮತ್ತು ಗ್ರೀಕ್ ಶೈಲಿಗಳ ಮಿಶ್ರಣವಾಗಿತ್ತು ಅಂತ ನೋಡ್ತೀವಿ. ಇನ್ನು ಶಕಯುಗದ ಆರಂಭ ಸಾಮಾನ್ಯ ಶಕ 78, 4ನೇ ಬೌದ್ಧ ಮಹಾಸಮ್ಮೇಳನ ಸಾಮಾನ್ಯ ಶಕ 102 ಅನ್ನೋದನ್ನು ನಾವು ಗಮನಿಸಬೇಕು ಕಾಲಾನುಕ್ರಮದಲ್ಲಿ. ಗುಪ್ತರ ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ, ಸರಿಯಾದ ಜೋಡಿಯನ್ನು ಗುರುತಿಸಿ. ವಿಶಾಖದತ್ತ ಮುದ್ರಾ ರಾಕ್ಷಸ, ವಾಗ್ಭಟ ಅಷ್ಟಾಂಗ ಸಂಗ್ರಹ, ಕಾಳಿದಾಸ ಋತುಸಂಹಾರ, ವರಾಹಮಿಹಿರ ಪಂಚಸಿದ್ಧಾಂತಿಕ ಎಲ್ಲವೂ ಕೂಡ ಸರಿಯಾಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಕೋಬೇಕು. ಮುಂದಿನ ಒಂದು ಪ್ರಶ್ನೆ, ಅಶ್ವಮೇಧ ಪರಾಕ್ರಮ ಎಂಬ ಬಿರುದು ಹೊಂದಿದ ಗುಪ್ತದೊರೆ ಯಾರು ಅಂತಂದರೆ ಸಮುದ್ರಗುಪ್ತ. ಗುಪ್ತರ 2ನೇ ರಾಜಧಾನಿ ಉಜ್ಜಯಿನಿ. ಯಾರ ಆಸ್ಥಾನದಲ್ಲಿ ನವರತ್ನರೆಂಬ ವಿದ್ವಾಂಸರಿದ್ದರು, ಶ್ರೇಷ್ಠ ಕವಿಗಳಿದ್ದರು ಅಂತ ಕೇಳಿದರೆ ಅದು ಚಂದ್ರಗುಪ್ತ ವಿಕ್ರಮಾದಿತ್ಯ ಅಥವಾ 2ನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ನವರತ್ನರೆಂಬಂತಹ ಶ್ರೇಷ್ಠ ಕವಿಗಳಿದ್ದರು ಅಂತ ನೋಡ್ತೀವಿ. ಮುಂದುವರೆದು ಮುಂದಿನ ಪ್ರಶ್ನೆ, ಸಮುದ್ರಗುಪ್ತ ಆಕ್ರಮಿಸಿಕೊಂಡ 2 ಅರಣ್ಯ ರಾಜ್ಯಗಳು ವಿಂಧ್ಯ, ನಾಗಪುರ, ರೇವಾ, ಬಾಗೇಲ್ಖಂಡ, ಜಬ್ಬಲ್ಪುರ ಇವೆಲ್ಲವನ್ನು ಅರಣ್ಯ ಪ್ರದೇಶದಲ್ಲಿ ವಶಪಡಿಸ್ಕೋತಾನೆ. ಗಡಿ ರಾಜ್ಯಗಳು ಬಂಗಾಳದ ಸಮತಟ, ಅಸ್ಸಾಮಿನ ಕಾಮರೂಪ, ಪಂಜಾಬ್ ಅಲ್ಲಿನ ಕರ್ತ್ರಿಪುರ ಇವೆಲ್ಲ ಉತ್ತರ ಆಗುತ್ತೆ. ಇಲ್ಲಿ ಸಮತಟ ಮತ್ತು ಕಾಮರೂಪ ಬರಿಬೋದು. ಕಾಳಿದಾಸನ 2 ನಾಟಕಗಳು ಶಾಕುಂತಲ, ವಿಕ್ರಮೋರ್ವಶೀಯಂ, ಮಾಳವಿಕಾಗ್ನಿಮಿತ್ರ. ಕಾಳಿದಾಸನ 2 ಮಹಾಕಾವ್ಯಗಳು ರಘುವಂಶ ಮತ್ತು ಕುಮಾರ ಸಂಭವ. ಆರ್ಯಭಟನ 2 ಕೃತಿಗಳು ಆರ್ಯಭಟೀಯಂ, ಸೂರ್ಯ ಸಿದ್ಧಾಂತ, ರೋಮಕ ಸಿದ್ಧಾಂತ. ಗುಪ್ತರ ಕಾಲದ 2 ಪ್ರಸಿದ್ಧ ಚಿತ್ರಕಲಾ ಕೇಂದ್ರಗಳನ್ನು ಹೆಸರಿಸಿ ಅಂತ ಕೇಳಿದ್ರೆ ಅಲ್ಲಿ ಒಂದು ಅಜಂತ, ಇನ್ನೊಂದು ಗ್ವಾಲಿಯರ್ನ ಭಾಗ್ ಗುಹೆಗಳು, ಅವುಗಳ ಗೋಡೆಗಳ ಮೇಲೆ ಚಿತ್ರಗಳಿದ್ದಾವೆ ಅಂತ ನೋಡ್ತೀವಿ. ಅಜಂತ ಮತ್ತು ಭಾಗ್ ಅಥವಾ ಅಜಂತ ಮತ್ತು ಗ್ವಾಲಿಯರ್ನ ಬಾಗ್ ಗುಹೆಗಳು ಅಂತ ಬರೀಬೋದು. ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ಬರೆಯಿರಿ. ಅಲಹಾಬಾದ್ ಸ್ತಂಭಶಾಸನ ಹರಿಶೇಣ ಬರೆದಿದ್ದು ಸಮುದ್ರಗುಪ್ತನ ದಿಗ್ವಿಜಯವನ್ನು ವರ್ಣಿಸುತ್ತೆ. ಅದರಲ್ಲಿ 4 ಪ್ರಮುಖವಾದಂತಹ ದಿಗ್ವಿಜಯಗಳನ್ನು ನೋಡ್ತೀವಿ. ಉತ್ತರದ ದಂಡಯಾತ್ರೆ, 9 ರಾಜರನ್ನು ಸೋಲಿಸ್ತಾನೆ. ಅಚ್ಯುತ, ಮಾತಿಲ, ಬಾಲವರ್ಮ, ನಂದಿನ್, ಗಣಪತಿ ನಾಗ ಹೀಗೆ ಅನೇಕ ಜನರನ್ನು ಆತ ಅಲ್ಲಿ ಸೋಲಿಸ್ತಾನೆ ಮತ್ತು ಅವುಗಳನ್ನು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಂಡು ಅದನ್ನು ದಿಗ್ವಿಜಯ ಅಂತ ಕರೀತಾನೆ. ದಕ್ಷಿಣದ 12 ರಾಜರನ್ನು ಸೋಲಿಸ್ತಾನೆ. ಅದರಲ್ಲಿ ಕೋಸಲದ ಮಹೇಂದ್ರ, ವೆಂಗಿಯ ಹಸ್ತಿವರ್ಮ, ಕಂಚಿಯ ವಿಷ್ಣುಗೋಪ, ದೇವರಾಷ್ಟ್ರದ ಕುಬೇರ ಹೀಗೆ 12 ಜನರನ್ನು ವಶಪಡಿಸ್ಕೊಳ್ತಾನೆ ಮತ್ತು ಅವರ ರಾಜ್ಯಗಳನ್ನು ಮರಳಿ ಅವರಿಗೆ ಕೊಡ್ತಾನೆ. ಇದನ್ನು ಧರ್ಮ ವಿಜಯ ಅಂತ ಕರೀತಾನೆ. ಅಡವಿ ರಾಜ್ಯಗಳನ್ನು ಗೆಲ್ತಾನೆ. ಅದರಲ್ಲಿ ವಿಂಧ್ಯ ಪರ್ವತದ ಆಜುಬಾಜಿನ ಪ್ರದೇಶಗಳು, ಅದರಲ್ಲಿ ನಾಗಪುರ, ರೇವಾ, ಬಾಗೇಲ್ಪುರ, ಜಬ್ಬಲ್ಪುರ ಇವುಗಳನ್ನೆಲ್ಲ ಗೆದ್ಕೋತಾನೆ. ಗಡಿ ರಾಜ್ಯಗಳಲ್ಲಿ ಆತ ಬಂಗಾಳದ ಸಮತಟ, ಅಸ್ಸಾಮಿನ ಕಾಮರೂಪ ಮತ್ತು ಪಂಜಾಬಿನ ಕರ್ತ್ರಿಪುರಗಳನ್ನು ವಶಪಡಿಸ್ಕೋತಾನೆ. ಅಲಹಾಬಾದ್ ಸ್ತಂಭಶಾಸನ ಈ ಎಲ್ಲ ದಿಗ್ವಿಜಯಗಳನ್ನು ವರ್ಣಿಸುತ್ತೆ. ಅಶ್ವಮೇಧ ಯಾಗವನ್ನು ಮಾಡಿ ಅಶ್ವಮೇಧ ಪರಾಕ್ರಮ ಅನ್ನಿಸ್ಕೋತಾನೆ. ಗುಪ್ತಶಕೆ ಸಾಮಾನ್ಯ ಶಕ ಪೂರ್ವ ಸಾಮಾನ್ಯ ಶಕ 320 ಹಾಗೂ ಪಾಯ್ಯಾನ್ನ ಭೇಟಿ ಸಾಮಾನ್ಯ ಶಕ 399. ಮುಂದಿನ ಪಾಠಕ್ಕೆ ಬರೋಣ. ಚೋಳರು. ಸಂಗಮ ಯುಗದ ಕಾಲದಲ್ಲಿ ನೀರಾವರಿ ಸೌಲಭ್ಯಕ್ಕಾಗಿ ಕಲ್ಹಣೆ ಅಣೆಕಟ್ಟನ್ನು ಕಟ್ಟಿಸಿದವರು ಯಾರು ಅಂತ ಇದೆ. ಕಟ್ಟಿಸಿದವನು ಕರಿಕಾಲ ಚೋಳ. ಈತ ಇಳಯ್ಯಾನ್ ಚೋಳ ಸ್ಥಾಪಕ ಅಂತ ನೋಡ್ತೀವಿ. ರಾಜರಾಜ ಮತ್ತು ರಾಜೇಂದ್ರ ಚೋಳ ಈ ವಂಶದ ಪ್ರಮುಖ ದೊರೆಗಳು. ನೀರಾವರಿ ಸೌಲಭ್ಯಕ್ಕಾಗಿ ಕಲ್ಹಣೆ ಅಣೆಕಟ್ಟನ್ನು ಕಟ್ಟಿದವನು ಕರಿಕಾಲ ಚೋಳ. ರಾಜೇಂದ್ರ ಚೋಳನು ಗಂಗೈಕೊಂಡ ಚೋಳ ಎಂಬ ಬಿರುದನ್ನು ಧರಿಸಿ ಚೋಳಗಂಗಂ ಎಂಬ ಕೆರೆಯನ್ನು ಕಟ್ಟಿಸಿದ. ಚೋಳ ಸೈನ್ಯವು ಗಂಗಾ ನದಿಯವರೆಗೂ ಹೋಗಿ ಪವಿತ್ರ ಗಂಗಾಜಲವನ್ನು ತೆಗೆದುಕೊಂಡು ರಾಜ್ಯಕ್ಕೆ ಹಿಂತಿರುಗಿತು. ಎರಡೂ ಕೂಡ ಸರಿ ಇದೆ. ಅವನ ಸೈನ್ಯ ಗಂಗಾ ನದಿಯವರೆಗೆ ಹೋಗಿ ಪವಿತ್ರ ಗಂಗಾಜಲವನ್ನು ತೆಗೆದುಕೊಂಡು ರಾಜ್ಯಕ್ಕೆ ಹಿಂತಿರುಗಿದ್ದರಿಂದ ಆತ ಚೋಳಗಂಗಾ ಎಂಬ ಕೆರೆಯನ್ನು ಕಟ್ಟಿಸ್ತಾನೆ. ಅಲ್ಲಿ ಗಂಗಾ ನದಿಯ ನೀರನ್ನು ಬೆರೆಸ್ತಾನೆ. ಗಂಗೈಕೊಂಡ ಚೋಳಪುರಂ
ಎಂಬ ನಗರವನ್ನು ಕಟ್ಟಿಸ್ತಾನೆ ಮತ್ತು ಗಂಗೈಕೊಂಡ ಚೋಳ ಎಂಬ ಬಿರುದನ್ನು ಕೂಡ ಧರಿಸ್ತಾನೆ. ಎ ಮತ್ತು ಬಿ ಎರಡೂ ಸರಿಯಾಗಿದೆ ಮತ್ತು ಸರಿಯಾದ ವಿವರಣೆಯಾಗಿದೆ ಅಂತ ನೋಡ್ತೀವಿ. ಮುಂದಿನ ಪ್ರಶ್ನೆ, ಉತ್ತರ ಮೇರೂರು ಶಾಸನವನ್ನು ಹೊರಡಿಸಿದವನು 1ನೇ ಪರಾಂತಕ. ಚೋಳರ ಗ್ರಾಮಾಡಳಿತವನ್ನು ವರ್ಣಿಸಿ ಅಂತ ಇದೆ. ಬಹಳ ಪ್ರಮುಖವಾದಂಥ ಒಂದು ಪ್ರಶ್ನೆ. ಉತ್ತರ ಮೇರೂರು ಶಾಸನ ಸಾಮಾನ್ಯ ಶಕ 919-921ರಲ್ಲಿ 1ನೇ ಪರಾಂತಕ ಹೊರಡಿಸ್ತಾನೆ. ಉತ್ತರ ಮೇರೂರು ಗ್ರಾಮವನ್ನು 30 ಭಾಗಗಳಾಗಿ ವಿಂಗಡಿಸ್ತಾರೆ. ಕುಡುಂಬು ಅಂತ ಕರೀತಾರೆ. ಇಲ್ಲಿ ಕಡುಂಬು ಅಂತ ಆಗಿದೆ, ಅದು ಕುಡುಂಬು ಅಂತ ಆಗಬೇಕು. ಸಣ್ಣ ಪ್ರಿಂಟ್ ಮಿಸ್ಟೇಕ್, ಇದನ್ನು ಸರಿ ಮಾಡ್ಕೋಬೇಕು. ಆಮೇಲೆ ಆಯ್ಕೆಯ ವಿಧಾನ ಹೇಗಿತ್ತು ಅಂತಂದರೆ ಕುಡುವಲೈ ಅಂತಂದರೆ ಅದೊಂದು ಅದೃಷ್ಟದ ಆಯ್ಕೆಯ ವಿಧಾನ. ನಿಗದಿತ ದಿನ ಎಲ್ಲ ಆ ಗ್ರಾಮದ ದೇವಾಲಯದ ಹತ್ರನೋ ಅಥವಾ ಗ್ರಾಮದಲ್ಲಿ ಯಾವುದೋ ಒಂದು ಸ್ಥಳದಲ್ಲಿ ಎಲ್ಲ ಸೇರ್ಕೋತಾ ಇದ್ರು. ತಮ್ಮ ಇಷ್ಟದ ವ್ಯಕ್ತಿಯ ಆಯ್ಕೆಯ ಹೆಸರನ್ನು ಬರೆದು ಒಂದು ಮಡಿಕೆಯಲ್ಲಿ ಹಾಕ್ತಾಯಿದ್ರು. ಸಂಜೆಯ ವೇಳೆಗೆ ಒಬ್ಬ ಬಾಲಕನಿಂದ ಅದನ್ನು ಎತ್ತಿಸ್ತಾ ಇದ್ರು. ಆ ಚೀಟಿಗಳನ್ನು ಯಾರ ಹೆಸರು ಬಂದಿದೆಯೋ ಅವನು ಆಯ್ಕೆಯಾಗಿದ್ದಾನೆ ಅಂತ ಘೋಷಿಸ್ತಿದ್ರು. ಹಾಗೆ ಇದನ್ನು ಕುಡುವಲೈ, ಅದೃಷ್ಟದ ಆಯ್ಕೆ ಅಂತ ಕರಿತೀವಿ. ಆಯ್ಕೆಯಾದವರು 3 ಸಮಿತಿಗಳಲ್ಲಿ ಕೆಲಸ ಮಾಡ್ತಾಯಿದ್ರು. ವಾರ್ಷಿಕ ಸಮಿತಿ, ಉದ್ಯಾನವನ ಸಮಿತಿ, ಕೆರೆಕಟ್ಟೆಗಳ ಸಮಿತಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಅವುಗಳಿಗೆ ವರಿಯಂ ಅಂತ ಕರೀತಾರೆ ಮತ್ತು ಸದಸ್ಯರಿಗೆ ವರಿಯ ಪೆರುಮಕ್ಕಳು ಅಂತ ಕರೀತಾರೆ. ಅನೇಕ ಅರ್ಹತೆಗಳಿದ್ದು 35ಕ್ಕಿಂತ ಹೆಚ್ಚು, 70ಕ್ಕಿಂತ ಕಡಿಮೆ ವಯಸ್ಸಾಗಿರಬೇಕು, ಸ್ವಂತ ನಿವೇಶನವನ್ನು ಹೊಂದಿರಬೇಕು, ಸ್ವಂತ ಭೂಮಿಯಲ್ಲಿ ಕಟ್ಟಿದಂತಹ ಸ್ವಂತ ಮನೆಯನ್ನು ಹೊಂದಿರಬೇಕು, ಅವನಿಗೆ ವೇದಗಳು, ಪುರಾಣಗಳು, ಉಪನಿಷತ್ತುಗಳ ಬಗ್ಗೆ ಎಲ್ಲ ಗೊತ್ತಿರಬೇಕು, ಒಳ್ಳೆಯ ಚಾರಿತ್ರ್ಯವನ್ನು ಹೊಂದಿರಬೇಕು. ಇನ್ನು ಅನರ್ಹತೆಗಳಲ್ಲಿ ಲೆಕ್ಕಪತ್ರಗಳನ್ನು ಕೊಡಬೇಕು. ಅವನು ಲೆಕ್ಕಪತ್ರಗಳನ್ನು ಕೊಡಲಿಲ್ಲ ಅಂತಂದರೆ ಆತನಿಗೂ ನಿಲ್ಲೋದಕ್ಕೆ ಅವಕಾಶ ಇರಲಿಲ್ಲ, ಅವನ ಸಂಬಂಧಿಗಳಿಗೂ ನಿಲ್ಲೋದಕ್ಕೆ ಅವಕಾಶ ಇರಲಿಲ್ಲ. ಸತತ 3 ವರ್ಷಗಳಿಂದ ಯಾವುದೇ ಒಂದು ಸಮಿತಿಯ ಸದಸ್ಯನಾಗಿದ್ದರೆ ನಿಲ್ಲಲಿಕ್ಕೆ ಅವಕಾಶ ಇರಲಿಲ್ಲ. ಬೇರೆ ಬೇರೆ ದುಶ್ಚಟಗಳಿಗೆ ಅವನು ಆಪಾದನೆಯನ್ನು ಹೊತ್ತಿರಬಾರ್ದು. ಕಳ್ಳತನ, ಮದ್ಯಪಾನ, ಬ್ರಾಹ್ಮಣ ಹತ್ಯೆ, ಈ ಥರ ವ್ಯಭಿಚಾರ ಇವುಗಳನ್ನೆಲ್ಲ ಮಾಡಿರೋನು ಆಗಿರಬಾರ್ದು. ಇಂತಹ ಆಪಾದನೆಯನ್ನು ಹೊತ್ತಿರೋನು ಆಗಿರಬಾರ್ದು. ಹೀಗೆ ಇವತ್ತಿನ ಪ್ರಜಾಪ್ರಭುತ್ವದ ಒಂದು ಮಾದರಿಯನ್ನು ನಾವು ಅಲ್ಲಿ ನೋಡ್ತೀವಿ. ಹಾಗೆ ಚಿಕ್ಕ ಪ್ರಜಾಪ್ರಭುತ್ವ ರಾಜ್ಯಗಳು ಅಂತ ಕರೀತಾರೆ. ಇನ್ನು ಉತ್ತರ ಮೇರೂರು ಶಾಸನ ಸಾಮಾನ್ಯ ಶಕ 919-921 2 ಸಲ ಅದನ್ನು ಹೊರಡಿಸ್ತಾರೆ. ಬೃಹದೀಶ್ವರ ದೇವಾಲಯ ನಿರ್ಮಾಣ 1009ರಲ್ಲಿ ರಾಜರಾಜ ಚೋಳ. ತೆಕ್ಕೊಳಂ ಕದನ ಅದು ಸಾಮಾನ್ಯ ಶಕ 949. ಇನ್ನು ಮುಂದಿನ ಪಾಠ, ವರ್ಧನರು, ಆರಂಭಿಕ ಚಾಲುಕ್ಯರು ಮತ್ತು ಪಲ್ಲವರು. ಹರ್ಷವರ್ಧನನು ಉತ್ತರಪತೇಶ್ವರ ಎಂಬ ಬಿರುದಾಂಕಿತಗೊಂಡನು. ಇವನು ಉತ್ತರ ಭಾರತ ರಾಜ್ಯಗಳನ್ನು ಗೆದ್ದು ತನ್ನ ಆಧಿಪತ್ಯವನ್ನು ಸ್ಥಾಪಿಸಿದನು. ಎರಡೂ ಕೂಡ ಸರಿಯಾಗಿದೆ. ಉತ್ತರ ಭಾರತವನ್ನೆಲ್ಲ ಗೆದ್ದು ಆತ ಉತ್ತರಪತೇಶ್ವರ ಅಂತ ಅನಿಸ್ಕೋತಾನೆ. ಮುಂದುವರೆದು ಯಾವ ಶಾಸನ ಯುದ್ಧ ಭೂಮಿಯಲ್ಲಿ ಉರುಳಿ ಬೀಳುತ್ತಿರುವ ತನ್ನ ರಣಗಜಗಳನ್ನು ಕಂಡು ಹರ್ಷನ ಹರ್ಷವು ಹಾರಿಹೋಯಿತು ಎಂದು ವಿವರಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ರವಿಕೀರ್ತಿ ಬರೆದಂತಹ ಐಹೊಳೆ ಶಿಲಾಶಾಸನ. ಮುಂದುವರೆದು ಮುಂದಿನ ಪ್ರಶ್ನೆ, ಕರ್ನಾಟಕದ ಮೊದಲ ರಾಜಮನೆತನ ಯಾವುದು ಅಂತ. ಕದಂಬರು ಕರ್ನಾಟಕದ ಮೊದಲ ರಾಜಮನೆತನ ಅಂತ ನೋಡ್ತೀವಿ. ಮುಂದಿನ ಪ್ರಶ್ನೆ, ಚಾಲುಕ್ಯ ವಾಸ್ತುಶಿಲ್ಪವನ್ನು ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೆದವರು ಯಾರು ಅಂತ. ಪರ್ಸಿ ಬ್ರೌನ್ ಭಾರತೀಯ ವಾಸ್ತುಶಿಲ್ಪದ ತೊಟ್ಟಿಲು ಅನ್ನೋದಾಗಿ, ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅನ್ನೋದಾಗಿ ಚಾಲುಕ್ಯ ವಾಸ್ತುಶಿಲ್ಪವನ್ನು ಕರೀತಾರೆ. ಸರಿಯಾದ ಜೋಡಿಯನ್ನು ಗುರುತಿಸಿ. ಬಾದಾಮಿ ಲಾಡ್ಖಾನ್ ದೇವಾಲಯ ತಪ್ಪಾಗಿದೆ. ಐಹೊಳೆ ದುರ್ಗದ ದೇವಾಲಯ ಸರಿ ಇದೆ. ಪಟದಕಲ್ಲು ಗುಹಾಂತರ ದೇವಾಲಯ ತಪ್ಪಾಗಿದೆ. ಮಹಾಕೂಟ ಮೆಗುತಿ ಜೈನ ದೇವಾಲಯ ಅದು ಕೂಡ ತಪ್ಪಾಗಿದೆ. ಸರಿ ಇರೋದು ಐಹೊಳೆ ದುರ್ಗದ ದೇವಾಲಯ ಮಾತ್ರ. ಕೆಳಗಿನ ದೇವಾಲಯಗಳಲ್ಲಿ ಯಾವುದು ಪಟ್ಟದಕಲ್ಲಿನಲ್ಲಿ ಕಂಡುಬರುವುದಿಲ್ಲ? ವಿರೂಪಾಕ್ಷ ದೇವಾಲಯ ಪಟ್ಟದಕಲ್ಲಿನಲ್ಲಿದೆ. ಮಲ್ಲಿಕಾರ್ಜುನ ದೇವಾಲಯ ಪಟ್ಟದಕಲ್ಲಿನಲ್ಲಿದೆ. ಜಂಬುಲಿಂಗೇಶ್ವರ ಕೂಡ ಇದೆ. ಮಹಾಕೂಟೇಶ್ವರ ದೇವಾಲಯ ಇದು ಪಟ್ಟದಕಲ್ಲಿನಲ್ಲಿ ಇಲ್ಲ ಅಂತ ನೋಡ್ತೀವಿ. ಇನ್ನು ಮುಂದುವರೆದು ಪಲ್ಲವರ ರಾಜಲಾಂಛನ. ನಂದಿ ಪಲ್ಲವರ ರಾಜಲಾಂಛನ ಆಗಿತ್ತು. ಪಲ್ಲವರ ಅಧಿದೇವತೆ ಕಂಚಿಯ ಕಾಮಾಕ್ಷಿಯಮ್ಮ. ವಿಶ್ವದ ಪ್ರಸಿದ್ಧವಾಗಿರುವ ಪಗೋಡ 7 ಪಗೋಡಗಳು ಎಲ್ಲಿ ಕಂಡುಬರುತ್ತವೆ ಅಂದರೆ ಅದು ಮಹಾಬಲಿಪುರಂದಲ್ಲಿ ಕಂಡುಬರುತ್ತವೆ. ಪಲ್ಲವರ ರಾಜಧಾನಿ ಕಂಚಿ. ಪಟ್ಟದಕಲ್ಲಿನ ಪ್ರಾಚೀನ ಹೆಸರು ಪದಕಲ್ಲಿನ ಅಂತ ಆಗಿದೆ, ಅದು ಪಟ್ಟದಕಲ್ಲಿನ ಅಂತ ಆಗಬೇಕು. ಪ್ರಾಚೀನ ಹೆಸರು ಕಿಸುವೊಳಲು ಅಂಥೇಳಿ. ಮುಂದುವರೆದು ಬಾದಾಮಿ ಚಾಲುಕ್ಯರ 2 ಪ್ರಮುಖ ವಾಸ್ತುಶಿಲ್ಪ ಕೇಂದ್ರಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಬಾದಾಮಿ, ಐಹೊಳೆ ಮತ್ತು ಪಟ್ಟದಕಲ್ಲು ಈ 3 ಬಾದಾಮಿ ಚಾಲುಕ್ಯರ ಪ್ರಮುಖ ವಾಸ್ತುಶಿಲ್ಪ ಕೇಂದ್ರಗಳಾಗಿವೆ. ಇಮ್ಮಡಿ ಪುಲಿಕೇಶಿಯ ಸಾಧನೆಯನ್ನು ವರ್ಣಿಸಿ. ಇಮ್ಮಡಿ ಪುಲಿಕೇಶಿ ಬಾದಾಮಿ ಚಾಲುಕ್ಯರ ಅತ್ಯಂತ ಪ್ರಸಿದ್ಧನಾದಂತಹ ದೊರೆ. ಆರಂಭದಲ್ಲಿ ತನ್ನ ಚಿಕ್ಕಪ್ಪ ಮಂಗಳೇಶನನ್ನು ಕೊಂದು ಸಿಂಹಾಸನಕ್ಕೆ ಬರ್ತಾನೆ. ಅಪ್ಪಾಯಿಕ ಮತ್ತು ಗೋವಿಂದರ ದಂಗೆಯನ್ನು ಅಡಗಿಸ್ತಾನೆ. ಬನವಾಸಿಯ ಕದಂಬರನ್ನು ಸೋಲಿಸ್ತಾನೆ. ನರ್ಮದಾ ನದಿ ತೀರ ಕಾಳಗ ಅತಿ ಮುಖ್ಯವಾಗಿದ್ದು ಆತ ಹರ್ಷವರ್ಧನನನ್ನು ಸೋಲಿಸಿ ಪರಮೇಶ್ವರ ಎಂಬ ಬಿರುದನ್ನು ಗಳಿಸ್ತಾನೆ. ಗುಜರಾತ್ನಲ್ಲಿ ಬಾದಾಮಿ ಚಾಲುಕ್ಯರ ಅಥವಾ ಚಾಲುಕ್ಯರ ಶಾಖೆಯನ್ನು ಆರಂಭಿಸಿ ಅಲ್ಲಿ ತನ್ನ ತಮ್ಮ ಜಯಸಿಂಹನನ್ನು ನೇಮಿಸ್ತಾನೆ. ವೆಂಗಿಯಲ್ಲಿ ಮತ್ತೊಂದು ಶಾಖೆಯನ್ನು ಆರಂಭಿಸಿ ಅಲ್ಲಿ ತಮ್ಮ ವಿಷ್ಣುವರ್ಧನನನ್ನು ನೇಮಿಸ್ತಾನೆ. ಜೊತೆಯಲ್ಲಿ ಆತ ಪಲ್ಲವರೊಡನೆ ಸಂಘರ್ಷವನ್ನು ಮಾಡ್ತಾನೆ. ಮಹೇಂದ್ರವರ್ಮನನ್ನು ಸೋಲಿಸ್ತಾನೆ. ಮುಂದೆ ನರಸಿಂಹವರ್ಮನಿಂದ ಆತ ಸೋಲನ್ನು ಕೂಡ ಅನುಭವಿಸಬೇಕಾಗತ್ತೆ. ಪೆರಿಯಾರ, ಮಣಿಮಂಗಲ, ಸುರಮಾರ ಕದನಗಳಲ್ಲಿ ಸೋಲನ್ನು ಕೂಡ ಅನುಭವಿಸ್ತಾನೆ. ಈ ಮಧ್ಯೆ ಆತ ಕೊಂಕಣದ ಮೌರ್ಯರು, ದಕ್ಷಿಣ ಕನ್ನಡದ ಅಲುಪ್ಪರು, ತಲಕಾಡಿನ ಗಂಗರು, ಚೋಳರು, ಚೇರರು ಮೊದಲಾದವರನ್ನೆಲ್ಲ ಸೋಲಿಸ್ತಾನೆ.
ಸತ್ಯಾಶ್ರಯ, ದಕ್ಷಿಣಪತೇಶ್ವರ, ಪರಮೇಶ್ವರ, ಮಹಾರಾಜಾದಿರಾಜ ಹೀಗೆ ಹಲವಾರು ಬಿರುದುಗಳನ್ನು ಹೊಂದಿದ್ದವನು ಇಮ್ಮಡಿ ಪುಲಿಕೇಶಿ. ನರ್ಮದಾ ನದಿ ಕಳಗ ಸಾಮಾನ್ಯ ಶಕ 634, ಕನೋಜ್ ಧಾರ್ಮಿಕ ಸಮ್ಮೇಳನ 643, ಪ್ರಯಾಗ್ ಬೌದ್ಧ ಮಹಾಸಮ್ಮೇಳನ 643, ಶ್ರವಣಬೆಳಗೊಳದಲ್ಲಿ ಗೊಮ್ಮಟೇಶ್ವರನ ಮೂರ್ತಿಯ ಸ್ಥಾಪನೆ ಸಾಮಾನ್ಯ ಶಕ 983 ಚಾವುಂಡರಾಯನಿಂದ. ಮುಂದುವರೆದು ರಾಷ್ಟ್ರಕೂಟರು. ಅಮೋಘ ವರ್ಷನನ್ನು ರಾಷ್ಟ್ರಕೂಟ ದೊರೆಗಳಲ್ಲಿ ಶ್ರೇಷ್ಠ ದೊರೆ ಎಂದು ಪರಿಗಣಿಸಲಾಗಿದೆ. ಇವನ ಸೈನಿಕ ಸಾಧನೆಗಳಿಗಿಂತ ಸಾಂಸ್ಕೃತಿಕ ಸಾಧನೆಗಳು ಹೆಚ್ಚು ಶ್ರೇಷ್ಠವಾಗಿವೆ. ಎರಡೂ ಕೂಡ ಸರಿಯಾಗಿದೆ, ಸರಿಯಾದಂಥ ವಿವರಣೆಯಾಗಿದೆ ಅಂತ ನೋಡ್ತೀವಿ. ಅಲ್ಲಿಗೆ ಎ ಮತ್ತು ಬಿ ಎರಡು ಸರಿ, ಬಿ ಯು ಎನ ಸರಿಯಾದ ವಿವರಣೆಯಾಗಿದೆ. ಯಾವ ಶಾಸನವು ರಾಜ್ಯದ ಜನರನ್ನು ಕ್ಷಾಮದಿಂದ ಪಾರು ಮಾಡಲು ಅಮೋಘ ವರ್ಷನು ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ತನ್ನ ಎಡಗೈ ಬೆರಳನ್ನು ಕತ್ತರಿಸಿ ಅರ್ಪಿಸಿದ ಎಂದು ಹೇಳುತ್ತದೆ? ಇದು ಸಂಜನಾ ಶಾಸನ ಈ ಮಾತನ್ನು ಉದ್ಗಾರ ಮಾಡುತ್ತೆ. ರಾಷ್ಟ್ರಕೂಟ ಸಾಮ್ರಾಜ್ಯವು ಜಗತ್ತಿನ 4 ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದಾಗಿದೆ ಎಂದು ಹೇಳಿದ ಅರಬ್ ಪ್ರವಾಸಿ ಸುಲೇಮಾನ್ ಅಂತ ನೋಡ್ತೀವಿ. ಸಾಮಾನ್ಯ ಶಕ 851ರಲ್ಲಿ ಆತ ಅಮೋಘ ವರ್ಷನ ಆಸ್ಥಾನಕ್ಕೆ ಬಂದಿದ್ದ ಅನ್ನೋದು ಮುಖ್ಯವಾದ ವಿಷಯ. ಮುಂದುವರೆದು ಇವುಗಳಲ್ಲಿ ಯಾವುದು ರಾಷ್ಟ್ರಕೂಟ ವಾಸ್ತುಶಿಲ್ಪ ಕೇಂದ್ರವಾಗಿಲ್ಲ ಅಂತ ಕೇಳಿದ್ದಾರೆ. ಅಜಂತಾ, ಎಲ್ಲೋರಾ, ಎಲಿಫೆಂಟಾ ಇದು 3 ಅವರ ವಾಸ್ತುಶಿಲ್ಪ ಕೇಂದ್ರಗಳು. ಪಟ್ಟದಕಲ್ಲು ಅವರ ವಾಸ್ತುಶಿಲ್ಪ ಕೇಂದ್ರ ಆಗಿರಲಿಲ್ಲ. ಅಮೋಘ ವರ್ಷನ ದಂಡನಾಯಕ ಯಾರು ಅಂತ ಕೇಳಿದರೆ ಬಂಕೇಶ ಅಮೋಘ ವರ್ಷನ ದಂಡನಾಯಕ. ಹಳಗನ್ನಡದ ಮೊದಲ ಕೃತಿ ವಡ್ಡಾರಾಧನೆ ಶಿವಕೋಟ್ಯಾಚಾರ್ಯ ಬರೆದದ್ದು. ಅಮೋಘ ವರ್ಷನ ಸಾಧನೆಯನ್ನು ವರ್ಣಿಸಿ ಅಂತ ಕೇಳಿದ್ದಾರೆ. ರಾಷ್ಟ್ರಕೂಟರಲ್ಲಿಯೇ ಶ್ರೇಷ್ಠ ದೊರೆ, ಶರ್ವ ಎಂಬ ಹೆಸರು ಹೊಂದಿದ್ದ. ಮತ್ತು ಇವನ ಸಾಂಸ್ಕೃತಿಕ ಸಾಧನೆಗಳು ವಿಶೇಷ ಸೈನಿಕ ಸಾಧನೆಗಳಿಗಿಂತ. ವಿಂಗವಳ್ಳಿ ಕದನದಲ್ಲಿ ಗುಣಗ ವಿಜಯಾದಿತ್ಯನ ಸೋಲಿಸ್ತಾನೆ. ಆದರೆ ರಾಜರಾಮುಡು ಕಾಳಗದಲ್ಲಿ ಆತ ಗಂಗರಿಂದ ಸೋಲನ್ನು ಅನುಭವಿಸ್ತಾನೆ. ಆಮೇಲೆ ತನ್ನ ನೀತಿಯನ್ನು ಬದಲಾಯಿಸಿಕೊಳ್ತಾನೆ. ವೈವಾಹಿಕ ಸಂಬಂಧಗಳ ನೀತಿಯನ್ನು ಅನುಸರಿಸ್ತಾನೆ. ತನ್ನ ಹಿರಿಯ ಮಗಳಾದಂಥ ಚಂದ್ರಲಬ್ಬೆಯನ್ನು ಗಂಗರಾಜಕುಮಾರ ಬೂತುಗನಿಗೆ, ಶೀಲಮಹಾದೇವಿಯನ್ನು ವೆಂಗಿ ಚಾಲುಕ್ಯರ ವಿಜಯಾದಿತ್ಯನಿಗೆ ಮತ್ತು 3ನೆಯ ಮಗಳಾದ ಸಂಕಾಳನ್ನು ಪಲ್ಲವ ದೊರೆ 3ನೇ ನಂದಿವರ್ಮನಿಗೆ ಕೊಟ್ಟು ವೆಂಗಿ ಚಾಲುಕ್ಯರು, ಗಂಗರು ಮತ್ತು ಪಲ್ಲವರೊಡನೆ ಆತ ಅತ್ಯುತ್ತಮವಾದ ಬಾಂಧವ್ಯವನ್ನು ಬೆಳೆಸ್ಕೊತಾನೆ. ಇದರಿಂದ ಅವನು ಸಾಂಸ್ಕೃತಿಕವಾಗಿ ಅನೇಕ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಯಿತು. ತನ್ನ ಮಗನ ದಂಗೆಯನ್ನು ಅಡಗಿಸಿದ ಬಂಕೇಶನ ನೆನಪಿಗಾಗಿ ಬಂಕಾಪುರ ನಗರವನ್ನು ನಿರ್ಮಾಣ ಮಾಡ್ತಾನೆ. ಜನರನ್ನು ಕ್ಷಾಮದಿಂದ ಪಾರು ಮಾಡೋದಕ್ಕೆ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಕೈಬೆರಳನ್ನು ಕತ್ತರಿಸಿ ಅರ್ಪಿಸ್ತಾನೆ. ಸಂಜನಾ ಶಾಸನ ಇದನ್ನು ವರ್ಣನೆ ಮಾಡುತ್ತೆ. ಸ್ವತಃ ಕವಿಯಾಗಿ ಪ್ರಶ್ನೋತ್ತರ ರತ್ನಮಾಲವನ್ನು ಬರೀತಾನೆ. ಅನೇಕ ಕವಿಗಳಿಗೆ ಆಶ್ರಯ ಕೊಡ್ತಾನೆ. ಶ್ರೀವಿಜಯ, ಜಿನಸೇನಾಚಾರ್ಯ, ಮಹಾವೀರಾಚಾರ್ಯ, ಶಕ್ತಾಯನ ಹೀಗೆ ಹಲವರಿಗೆ. ಅದರಲ್ಲಿ ಶ್ರೀವಿಜಯ ಕವಿರಾಜ ಮಾರ್ಗವನ್ನು ಬರೀತಾನೆ. ಮಹಾವೀರಾಚಾರ್ಯ ಗಣಿತ ಸಾರ ಸಂಗ್ರಹವನ್ನು ಬರೀತಾನೆ. ಶಬ್ದಾನುಶಾಸನವನ್ನು ಶಕ್ತಾಯನ ಬರೀತಾನೆ. ಹೀಗೆ ಅನೇಕ ಜನ ಕವಿಗಳಿಗೆ ಆಶ್ರಯ ಕೊಡ್ತಾನೆ. ಸುಲೇಮಾನ್ ಭೇಟಿ ಕೊಡ್ತಾನೆ. ಪ್ರಪಂಚದ 4 ದೊಡ್ಡ ರಾಜ್ಯಗಳಲ್ಲಿ ಒಂದು ರಾಷ್ಟ್ರಕೂಟ ಸಾಮ್ರಾಜ್ಯ ಅಂತ ವರ್ಣನೆಯನ್ನು ಮಾಡ್ತಾನೆ. ಬಾಗ್ದಾದ್ನ ಖಲೀಫರ ಸಾಮ್ರಾಜ್ಯ, ಕಾನ್ಸ್ಟಾಂಟಿನೋಪಲ್ ಸಾಮ್ರಾಜ್ಯ ಮತ್ತು ಚೀನಾ ಸಾಮ್ರಾಜ್ಯಗಳು ಇತರ ಸಾಮ್ರಾಜ್ಯಗಳು ಅಂತ ಹೇಳ್ತಾನೆ. ಇವನ ಕಾಲದಲ್ಲಿ ಮಾನ್ಯಕೆಟ ನಗರ ವಿಶ್ವವಿಖ್ಯಾತ ಆಗತ್ತೆ. ನೃಪತುಂಗ, ರಟ್ಟಮಾರ್ತಾಂಡ, ಶ್ರೀವಲ್ಲಭ, ವೀರನಾರಾಯಣ ಹೀಗೆ ಹಲವಾರು ಬಿರುದುಗಳನ್ನು ಹೊಂದಿದ್ದವನು ಅಮೋಘ ವರ್ಷ. ಎಲ್ಲೋರಾದ ಕೈಲಾಸನಾಥ ದೇವಾಲಯ ನಿರ್ಮಾಣ ಸಾಮಾನ್ಯ ಶಕ 770. ಮಾನ್ಯಕೇಟಕ್ಕೆ ಅರಬ್ ಪ್ರವಾಸಿ ಸುಲೇಮಾನ್ನ ಭೇಟಿ ಸಾಮಾನ್ಯ ಶಕ 851. ಕೊನೆಯ ಅಧ್ಯಾಯ ಪ್ರಾಚೀನ ಭಾರತದಲ್ಲಿ ನಂತರದ ಚಾಲುಕ್ಯರು ಮತ್ತು ಹೊಯ್ಸಳರು. ನಂತರದ ಚಾಲುಕ್ಯರನ್ನು ಹೀಗೂ ಕರೆಯುವರು ಕಲ್ಯಾಣಿ ಚಾಲುಕ್ಯರು. ಮುಂದುವರೆದ ಪ್ರಶ್ನೆ: ತಪ್ಪಾಗಿರುವ ಜೋಡಿ ದುರ್ಗಸಿಂಹ ಪಂಚತಂತ್ರ ಸರಿಯಿದೆ. 3ನೇ ಸೋಮೇಶ್ವರ ಮಾನಸೋಲ್ಲಾಸ ಸರಿಯಿದೆ. ವಿಜ್ಞಾನೇಶ್ವರ ಗೋವೈದ್ಯ ಅಲ್ಲ, ವಿಜ್ಞಾನೇಶ್ವರ ಮಿತಾಕ್ಷರ ರನ್ನ ಸಾಹಸ ಭೀಮ ವಿಜಯ. ಅಲ್ಲಿಗೆ ತಪ್ಪಾಗಿರೋದು ಯಾವುದು ಅಂತಂದರೆ ವಿಜ್ಞಾನೇಶ್ವರ ಗೋವೈದ್ಯ. ಕೀರ್ತಿವರ್ಮ ಗೋವೈದ್ಯ ಆಗಬೇಕು. ಮುಂದುವರೆದು 6ನೇ ವಿಕ್ರಮಾದಿತ್ಯನ ರಾಣಿ ನೃತ್ಯ, ಸಂಗೀತ, ಲಲಿತ ಕಲೆಗಳಲ್ಲಿ ಪ್ರವೀಣೆಯಾಗಿದ್ದಳು. ಅವಳು ಯಾರು ಅಂತ ಕೇಳಿದರೆ ಚಂದ್ರಲೇಖ. ಕೆಳಗಿನ ಯಾವ ಕೃತಿ ರಾಜಾದಿತ್ಯದಿಂದ ರಚಿಸಲ್ಪಟ್ಟಿಲ್ಲ? ರಾಜಾದಿತ್ಯ 3 ಗಣಿತ ಕೃತಿಗಳನ್ನು ಬರೀತಾನೆ. ಕ್ಷೇತ್ರಗಣಿತ, ವ್ಯವಹಾರ ಗಣಿತ, ಲೀಲಾವತಿ. ಅಲ್ಲಿಗೆ ಶಬ್ದಮಣಿ ದರ್ಪಣ ಆತ ಬರೆದದ್ದಲ್ಲ. ತಪ್ಪಾಗಿರುವ ಜೋಡಿ: ಚೆನ್ನಕೇಶವ ದೇವಾಲಯ ಬೇಲೂರು ಸರಿಯಿದೆ. ಹೊಯ್ಸಳೇಶ್ವರ ದೇವಾಲಯ ಹಳೇಬೀಡು ಸರಿಯಿದೆ. ಅಮೃತೇಶ್ವರ ದೇವಾಲಯ ಹರಿಹರ ತಪ್ಪಾಗಿದೆ. ಹರಿಹರದ ಹರಿಹರೇಶ್ವರ ದೇವಾಲಯ, ಅಮೃತಾಪುರದ ಅಮೃತೇಶ್ವರ ದೇವಾಲಯ. ಅಲ್ಲಿಗೆ ತಪ್ಪಾಗಿರೋದು ಅಮೃತೇಶ್ವರ ದೇವಾಲಯ ಹರಿಹರ. ಮುಂದಿನ ಪ್ರಶ್ನೆ: ಬಿಟ್ಟಿದೇವತನ ಹೆಸರನ್ನು ವಿಷ್ಣುವರ್ಧನ ಎಂದು ಬದಲಾಯಿಸಿಕೊಂಡ. ಅವನು ರಾಮಾನುಜರಿಂದ ಪ್ರಭಾವಿತನಾಗಿ ವೈಷ್ಣವ ಧರ್ಮಕ್ಕೆ ಮತಾಂತರಗೊಂಡಿದ್ದ. ಎರಡೂ ಕೂಡ ಸರಿಯಾಗಿದೆ. ಸರಿಯಾದ ವಿವರಣೆ ಕೂಡ ಹೌದು ಅಂತ ನೋಡ್ತೀವಿ. ಯಾವ ದೇವಾಲಯವನ್ನು ದೇವಾಲಯಗಳ ಚಕ್ರವರ್ತಿ ಅಂತ ಕರೀತಾರೆ? ಇಟಗಿಯ ಮಹಾದೇವ ದೇವಾಲಯ 6ನೇ ವಿಕ್ರಮಾದಿತ್ಯನ ಮಹಾದೇವ ದಂಡನಾಯಕನಿಂದ ಅಥವಾ ಸೇನಾಪತಿಯಿಂದ ನಿರ್ಮಾಣ ಆದಂತಹ ದೇವಾಲಯ ಇಟಗಿಯ ಮಹಾದೇವ ದೇವಾಲಯ. ಅದನ್ನು ದೇವಾಲಯಗಳ ಚಕ್ರವರ್ತಿ ಅನ್ನೋದಾಗಿ ಕರೆಯಲಾಗಿದೆ. ಹೊಯ್ಸಳ ವಾಸ್ತುಶಿಲ್ಪ ಶೈಲಿಯ ಲಕ್ಷಣಗಳನ್ನು ಬರೆಯಿರಿ ಅಂತಿದೆ. ಹೊಯ್ಸಳ ವಾಸ್ತುಶಿಲ್ಪ ಶೈಲಿಗೆ ಬಂದರೆ ನಾವಿಲ್ಲಿ ಚಿತ್ರದಲ್ಲಿ ಗಮನಿಸ್ತಾ ನೋಡ್ಕೋತಾ ಬರ್ಬೋದು. ನಕ್ಷತ್ರಾಕಾರದ ತಳವಿನ್ಯಾಸ ಇದೆ. 4 ಅಡಿ ಎತ್ತರದ ಜಗಲಿಯನ್ನು ಗಮನಿಸ್ತೀವಿ. 4 ಅಡಿ ಎತ್ತರದ ಜಗಲಿ ಇದೆ. ಹೊರಗಡೆ ಪ್ರದಕ್ಷಿಣಾಪಥ ಇದೆ. ವೈವಿಧ್ಯಮಯವಾದ ಸ್ತಂಭಗಳನ್ನು ನೋಡ್ತೀವಿ. ಶಿಲಾಬಾಲಿಕೆಯರ ವಿಗ್ರಹಗಳನ್ನು ನೋಡ್ತೀವಿ.
ವಿಶೇಷವಾಗಿ ಬೇಲೂರಿನ ಚೆನ್ನಕೇಶವ ದೇವಾಲಯದಲ್ಲಿ. ಆಮೇಲೆ ಮೇಲ್ಗಡೆ ಸೀಲಿಂಗ್ಸ್ಗಳನ್ನು ಅಲಂಕಾರ ಮಾಡ್ತಾರೆ, ಭುವನೇಶ್ವರಿಗಳು ಅಂತ ಕರಿತೀವಿ. ಪಿರಾಮಿಡ್ ಆಕೃತಿಯ ಶಿಖರಗಳನ್ನು ನಿರ್ಮಾಣ ಮಾಡ್ತಾರೆ. ಏಕಕೂಟದಿಂದ ಪಂಚಕೂಟ ಅಂದರೆ 1 ಗರ್ಭಗುಡಿಯಿಂದ 5 ಗರ್ಭಗುಡಿಯವರೆಗೆ ದೇವಾಲಯ ಇರುತ್ತೆ. ನಾವು ಉದಾಹರಣೆಯನ್ನು ಕೊಡಬೇಕು. ಏಕಕೂಟಕ್ಕೆ ಬೇಲೂರಿನ ಚೆನ್ನಕೇಶವ, ದ್ವಿಕೂಟಕ್ಕೆ ಹಳೆಬೀಡಿನ ಹೊಯ್ಸಳೇಶ್ವರ, ತ್ರಿಕೂಟಕ್ಕೆ ಸೋಮನಾಥಪುರದ ಕೇಶವ, ಆಮೇಲೆ ಚತುಷ್ಕೂಟಕ್ಕೆ ದೊಡ್ಡಗೊದ್ದವನಹಳ್ಳಿಯ ಲಕ್ಷ್ಮೀ ದೇವಾಲಯ, ಹಾಗೂ ಕೊನೆಯಲ್ಲಿ ಪಂಚಲಿಂಗೇಶ್ವರ ದೇವಾಲಯ, ಅದು ಪಂಚಕೂಟಕ್ಕೆ ಗೋವಿಂದನಹಳ್ಳಿಯಲ್ಲಿರುವಂತಹ ಪಂಚಲಿಂಗೇಶ್ವರ ದೇವಾಲಯ. ಹೀಗೆ ನಾವು ಇವುಗಳ ವಾಸ್ತುಶಿಲ್ಪಶೈಲಿ ಲಕ್ಷಣಗಳನ್ನು ಬರೀಬೋದು. ಇನ್ನು ವಿಕ್ರಮಶಕೆ ಸಾಮಾನ್ಯ ಶಕ 1076, ಕಣ್ಣೇಗಾಲ ಕದನ ಸಾಮಾನ್ಯ ಶಕ 1118. ಇವಿಷ್ಟು ಪ್ರಾಚೀನ ಭಾರತಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಕೋಟಿಯಲ್ಲಿರುವ ಪ್ರಶ್ನೆಗಳಿಗೆ ಉತ್ತರಗಳು. ಇವುಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿಕೊಂಡ್ರೆ ಖಂಡಿತ ಹಾಟ್ಸ್ ಕ್ವಶನ್ಗಳನ್ನು ಸಲೀಸಾಗಿ ಬರಿಬೋದು ಅಂತ ಹೇಳ್ತಾ, ನಾವು ಮುಂದಿನ ಭಾಗದಲ್ಲಿ ಮಧ್ಯಯುಗದಲ್ಲಿ ಏನೆಲ್ಲ ಪ್ರಶ್ನೆಗಳು ಬಂದಿದ್ದಾವೆ ಪ್ರಶ್ನೆ ಕೋಟಿಯಲ್ಲಿ ಅನ್ನೋದನ್ನು ಸಂಕ್ಷಿಪ್ತವಾಗಿ ನೋಡೋಣ. ಅಲ್ಲಿಯವರೆಗೂ ಟೇಕ್ ಕೇರ್, ಅಭ್ಯಾಸ ಮಾಡಿ, ಚೆನ್ನಾಗಿ ಓದಿ. ಈ ಪ್ರಶ್ನೆ ಕೋಟಿಯಲ್ಲಿರುವ ಪ್ರಶ್ನೆಗಳ ಬಗ್ಗೆ 1-2 ಸಲ ನಿಧಾನವಾಗಿ ಓದಿ ಕಲ್ತ್ಕೊಳ್ಳಿ. ತೀರಾ ಅಯ್ಯೋ ಇದರಲ್ಲಿ ಎಲ್ಲ ಪಾಠದ ಒಳಗಡೆ ಪ್ರಶ್ನೆ ಇದೆ ಅಂತ ತಲೆ ಕೆಡಿಸ್ಕೊಳ್ಳೋದ್ರ ಬದಲು ದಿನ ಒಂದೊಂದು ಪಾಠ ಓದಿಬಿಟ್ರೆ ಮುಗದೇ ಹೋಗುತ್ತೆ. ಹಾಗಾಗಿ ಪ್ರಶ್ನೆ ಕೋಟಿಯನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಮತ್ತು ಪೂರ್ಣ ಅಂಕಗಳನ್ನು ಪಡೀರಿ ಅಂತ ಹೇಳ್ತಾ ನಾವು ಈ ವಿಡಿಯೋವನ್ನು ಮುಗಿಸೋಣ. ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಚೆನ್ನಾಗಿ ಓದಿ.